ಪ್ರಾರ್ಥನೆಯೊಂದಿಗೆ ಇವತ್ತಿನ ನಾವು ಸತ್ಯವೇದ ಅಧ್ಯಾಯವನ್ನು ಆರಂಭಿಸೋಣ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ ಅಪ್ಪ, ಪ್ರಕಟಣೆ ಪುಸ್ತಕದ ಅಧ್ಯಯನಕ್ಕಾಗಿ ಮುಂದುವರಿಯುವಾಗ ನಿನ್ನ ವಾಕ್ಯದ ಮೂಲಕ ನಮ್ಮ ಜೊತೆ ಮಾತನಾಡಪ್ಪ. ವಾಕ್ಯದ ಆಳಗಳನ್ನು, ವಾಕ್ಯದ ಮರ್ಮಗಳನ್ನು, ವಾಕ್ಯದ ರಹಸ್ಯಗಳನ್ನು ಪರಿಶುದ್ಧಾತ್ಮನ ಮೂಲಕ ನಮಗೆ ಪ್ರಕಟಪಡಿಸಬೇಕಂತನೇ ಕೇಳ್ಕೊಳ್ತಾನೆ. ನಿನ್ನ ಬರುಣಕ್ಕಾಗಿ ನಮ್ಮೆಲ್ಲರನ್ನು ಸಿದ್ಧಪಡಿಸಬೇಕಂತನೇ ಕೇಳ್ಕೊಳ್ತಾನೆಪ್ಪ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಪ್ರಕಟಣೆ ಪುಸ್ತಕದ ವಿಷಯದಲ್ಲಿ ನಾವು ಧ್ಯಾನಿಸುವಾಗ ಮುಖ್ಯವಾಗಿ ಇದರಲ್ಲಿ 22 ಅಧ್ಯಾಯಗಳು ಉಂಟು, 404 ವಾಕ್ಯಗಳು ಉಂಟು. ಇದು ಸತ್ಯವೇದದ 66ನೇ ಪುಸ್ತಕವಾಗಿದೆ. ಹೊಸ ಒಡಂಬಡಿಕೆ 27ನೇ ಪುಸ್ತಕ ಕೂಡ ಇದಾಗಿದೆ ಪ್ರಿಯರೇ. ಮಾತ್ರವಲ್ಲದೆ ಯೇಸು ಕ್ರಿಸ್ತನ ಬರೋಣಕ್ಕೆ, ಎರಡನೇ ಬರೋಣಕ್ಕೆ 2 ಮುಖಗಳುಂಟು. ಒಂದು ರಹಸ್ಯ ಬರೋಣ, ಎರಡನೇದು ಬಹಿರಂಗ ಬರೋಣ ಪ್ರಿಯರೇ. ರಹಸ್ಯ ಬರೋಣದಲ್ಲಿ ಆತನು ಭೂಮಿಗೆ ಇಳಿದು ಬರುವುದಿಲ್ಲ, ಮಧ್ಯಾಕಾಶದಲ್ಲಿ ಆತ ಪ್ರತ್ಯಕ್ಷನಾಗ್ತಾನೆ. ಅದಕ್ಕೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಎಂಬುದಾಗಿ ಕೂಡ ಅದನ್ನು ಕರೀತಾರೆ. 7 ವರ್ಷಗಳ ನಂತರ ಯೇಸುವಿನ ಎರಡನೇ ಬರೋಣದ ಎರಡನೇ ಮುಖವಾಗಿ ಅಂದರೆ ಬಹಿರಂಗ ಬರೋಣ ಇರುತ್ತದೆ. ಆಗ ಸಭೆಯೊಂದಿಗೆ ಕರ್ತನ ಸ್ವಾಮಿ ಭೂಮಿಗೆ ಬರ್ತಾನೆ. ಸಭೆಯೊಂದಿಗೆ ಭೂಮಿಯಲ್ಲಿ 1000 ವರ್ಷ ಆಳ್ವಿಕೆ ಮಾಡೋದಕ್ಕಾಗಿ ಎಂಬುದಾಗಿ ನಾವು ಅನೇಕ ಸಂಗತಿಗಳನ್ನು ಕಳೆದ ದಿವಸ ಕಲಿತುಕೊಂಡು ಬಂದಿದ್ದೇವೆ. ಪ್ರಕಟಣೆ 1ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಓದುವ ಪ್ರಕಾರವಾಗಿ ಪ್ರಕಟಣೆ ಪುಸ್ತಕವನ್ನು 3 ಭಾಗಗಳನ್ನಾಗಿ ವಿಂಗಡಿಸಿ ನಾವು ಧ್ಯಾನ ಮಾಡಬಹುದು. ಅದರಲ್ಲಿ ನಡೆದ ಸಂಗತಿ, ನಡೀತಿರುವ ಸಂಗತಿ, ನಡೆಯಬೇಕಾದ ಸಂಗತಿ ಎಂಬುದಾಗಿ ಬರೆದಿದೆ ಪ್ರಿಯರೇ. ನಡೆದ ಸಂಗತಿ 1ನೇ ಅಧ್ಯಾಯವಾಗಿದೆ. 1ನೇ ಅಧ್ಯಾಯ 1ನೇ ಭಾಗವಾಗಿದೆ. ಅಲ್ಲಿ ನಡೆದ ಸಂಗತಿ ಅಂದರೆ ಪುನರುತ್ಥಾನ ಹೊಂದಿದಂಥ ಮಹಿಮಾ ಸ್ವರೂಪನಾದ ಯೇಸು ಕ್ರಿಸ್ತನ ದರ್ಶನ ಅಲ್ಲಿ ಕಾಣ್ತೇವೆ. 2ನೇ ಭಾಗ 2 ಮತ್ತು 3ನೇ ಅಧ್ಯಾಯವಾಗಿದೆ. ನಡೀತಿರುವಂಥ ಸಂಗತಿಯಲ್ಲಿ ಕಾಣ್ತಾ ಇದ್ದೇವೆ, ಸಭಾಕಾಲವಾಗಿದೆ. 3ನೇ ಭಾಗ 4ನೇ ಅಧ್ಯಾಯದಿಂದ 22 ಅಧ್ಯಾಯದ 21 ವಾಕ್ಯದವರೆಗೆ ನಡೆಯಬೇಕಾದ ಸಂಗತಿಯಲ್ಲಿ ನಾವು ನೋಡ್ತೇವೆ. ಅದು 3ನೇ ಭಾಗವಾಗಿದೆ ಪ್ರಿಯರೇ. ಅಂದರೆ ಎತ್ತಲ್ಪಡುವಿಕೆಯಿಂದ ನಿತ್ಯತೆವರೆಗೆ, ರ್ಯಾಪ್ಚರ್ ಟು ಇಟರ್ನಿಟಿ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಈಗ ನಾವು ಓದಿಕೊಳ್ಳೋಣ ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ 5 ಮತ್ತು 6ನೇ ವಚನ. 3ನೇ ಮುದ್ರೆ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಈಗ ನಾವು 1ನೇ ಮುದ್ರೆ ಧ್ಯಾನಿಸಿದ್ದೆವು, 2ನೇ ಮುದ್ರೆ ಧ್ಯಾನಿಸಿದ್ದೆವು. 1ನೇ ಮುದ್ರೆ ನಾವು ಧ್ಯಾನಿಸುವಾಗ ಈ ಕ್ರಿಸ್ತ ವಿರೋಧಿ ಯಾವ ರೀತಿಯಲ್ಲಿ ಭೂಮಿಯಲ್ಲಿ ಬಹಿರಂಗವಾಗಿ ಪ್ರಕಟವಾದ ಎಂಬುದಾಗಿ ನಾವು ಕಂಡೆವು. 2ನೇ ಮುದ್ರೆಯಲ್ಲಿ ನಾವು ಕಂಡದ್ದು ಕೆಂಪು ಕುದುರೆಯನ್ನು. ಈ ಕೆಂಪು ಕುದುರೆ ಎಂಬುವಂಥದ್ದು ರಕ್ತಪಾತವನ್ನು ಸೂಚಿಸುವಂಥದ್ದು. ಈ ಸಮಯದಲ್ಲಿ ಕರ್ತನು ಭೂಮಿಯಲ್ಲಿರುವ ಸಮಾಧಾನವನ್ನು ತೆಗೆದು ಹಾಕಿದೆ ಎಂಬುದಾಗಿ ನಿನ್ನೆ ದಿವಸದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಇವತ್ತು ನಾವು 3ನೇ ಮುದ್ರೆ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಪ್ರಕಟಣೆ 6, 5 ಮತ್ತು 6ನೇ ವಾಕ್ಯ. ಆತನು 3ನೇ ಮುದ್ರೆಯನ್ನು ಒಡೆದಾಗ 3ನೇ ಜೀವಿಯು ಬಾ ಅನ್ನುವುದನ್ನು ಕೇಳಿದೆನು. ಆಗ ಇಗೋ, ಕಪ್ಪು ಕುದುರೆಯು ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ತ್ರಾಸು ಇತ್ತು. ಆಮೇಲೆ 4 ಜೀವಿಗಳ ಮಧ್ಯದಿಂದ ಒಬ್ಬನ ಧ್ವನಿಯು ಹೊರಟ ಹಾಗೆ ಕೇಳಿದೆನು. ಅದು ರೂಪಾಯಿಗೆ 1 ಸೇರು ಗೋಧಿ, ರೂಪಾಯಿಗೆ 3 ಸೇರು ಜವೆಗೋಧಿ, ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಕೆಡಿಸಬೇಡ ಎಂದು ಹೇಳಿತು. ಪ್ರೈಸ್ ದಿ ಲಾರ್ಡ್. ನೋಡಿ, ನಾವು ನೋಡ್ತೇವೆ ವಾಕ್ಯ 5ನೇ ವಾಕ್ಯ ಓದಿ ಆರಂಭದಲ್ಲಿ. ಆತನು 3ನೆಯ ಮುದ್ರೆಯನ್ನು ಒಡೆದಾಗ ಇಲ್ಲಿ ಟೋಟಲ್ ನಾವು ಸಂಕಟ ಕಾಲದಲ್ಲಿ ನೋಡುವಂಥದ್ದು 21 ಉಪದ್ರವಗಳನ್ನು. ಅದರಲ್ಲಿ 7 ಮುದ್ರೆಗಳು, ಎರಡನೇದಾಗಿ 7 ತುತ್ತೂರಿಗಳು, 7 ಪಾತ್ರೆಗಳು ಎಂಬ 21 ಉಪದ್ರವಗಳನ್ನು ದೇವರು ಈ ಭೂಮಿಯಲ್ಲಿ ಆ 7 ವರ್ಷಗಳ ಕಾಲದಲ್ಲಿ ಸುರಿಸ್ಲಿಕ್ಕೆ ಹೋಗ್ತಾನೆ ಎಂಬುದಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಪ್ರಿಯರೇ. ಇಲ್ಲಿ 7 ಮುದ್ರೆಗಳ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಯಾರು ಈ ಮುದ್ರೆ ಹೊಡಿತಾ ಇದ್ದಾನೆ ಅಂದರೆ ಮುದ್ರೆ ಒಳಗೆ ಏನಿದೆ? ಮುದ್ರೆ ಹೊಡೆಯುವವನು ಕಳೆದ ದಿವಸ ಧ್ಯಾನಿಸಿದ್ದೇವೆ ನಾವು. ಪ್ರಕಟಣೆ 5ನೇ ಅಧ್ಯಾಯ 1ರಿಂದ 7 ವಾಕ್ಯದಲ್ಲಿ ನಾವು ಬೇಕಾದ್ರೆ ಓದಿಕೊಳ್ಳೋಣ. ಅದು ಮುದ್ರೆ ಹೊಡೆಯುವವನು ಬೇರೆ ಯಾರೂ ಅಲ್ಲ, ಅದು ಕರ್ತನ ಯೇಸು ಸ್ವಾಮಿ ಆಗಿದ್ದಾನೆ. ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಒಂದು ಸಿಂಹಾಸನದಲ್ಲಿ ಕುಳಿತಿದ್ದಾತನು ಯಾರಾಗಿದ್ದಾನೆ? ಆತನು ತಂದೆಯಾದ ದೇವರಾಗಿದ್ದಾನೆ. ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ಏನು ಬರೆದಿತ್ತು ಪ್ರಿಯರೇ? ಏನು ಬರೆಯಲ್ಪಟ್ಟಿರಬಹುದು ಈ ಮುದ್ರೆಯಲ್ಲಿ? ಅಲ್ಲಿ ಒಂದು ಬರೆದಿಟ್ಟು ಎಜೆಕಿಯೇಲ್ 2:8ರಿಂದ 10 ವಾಕ್ಯ ಓದುವ. ಬುಕ್ ಆಫ್ ಎಜೆಕಿಯೇಲ್ ಚಾಪ್ಟರ್ 2, 8-10. ಇದಲ್ಲದೆ ಆತನು, ನರಪುತ್ರನೇ, ನಾನು ನಿನಗೆ ನುಡಿಯುವ ಮಾತನ್ನು ಕೇಳು. ಅವಿಧೇಯರಾದ ಆ ವಂಶದವರಂತೆ ನೀನು ಅವಿಧೇಯನಾಗಿರಬೇಡ. ನಾನು ಕೊಡುವುದನ್ನು ಬಾಯಿ ತೆರೆದು ತಿಂದು ಬಿಡು ಅಂದನು. ಆಹಾ, ನಾನು ನೋಡಲಾಗಿ ಒಂದು ಕೈ ನನ್ನ ಕಡೆಗೆ ಚಾಚಿತ್ತು. ಇಗೋ, ಅದರಲ್ಲಿ ಗ್ರಂಥದ ಸುರುಳಿಯು ಕಾಣಿಸಿತು.
ಆತನು ಆ ಸುರುಳಿಯನ್ನು ನನ್ನೆದುರಿನಲ್ಲಿ ಬಿಚ್ಚಿದನು. ಅದರ 2 ಪಕ್ಕೆಗಳಲ್ಲಿಯೂ ಅದರ ಬರೆದಿತ್ತು. 2 ಪಕ್ಕೆಗಳಲ್ಲಿ ಬರೆದಿತ್ತು. ಅದರಲ್ಲಿ ಬರೆದದ್ದು ಗೋಳು, ಮುಲುಗು, ಮೊರೆ ಇವುಗಳೇ. ಅಲ್ಲಲಿಯ ಗೋಳು, ಮುಲುಗು, ಮೊರೆ ಎಂಬುದಾಗಿ. ಹಾಗಾದ್ರೆ ಈ ಪ್ರತಿಯೊಂದು ಸುರುಳಿಗಳಲ್ಲಿ 7 ಉಪದ್ರವಗಳ ಈ ಸುರುಳಿಯಲ್ಲಿ ಬರೆದಿರುವಂಥದ್ದು ಏನಾಗಿರ್ತದೆ? ಆಯಾಯ ಮುದ್ರೆಗೆ ಸಂಬಂಧಪಟ್ಟ ಉಪದ್ರವದ ಕುರಿತಾಗಿ ದೇವರಲ್ಲಿ ಬರೆದಿರ್ತಾನೆ ಪ್ರಿಯರೇ. ಓಕೆ, ಮುಂದೆ ಓದಿ. ಪ್ರಕಟಣೆ. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು. ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನೂ ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು ಹಿರಿಯರಲ್ಲಿ ಒಬ್ಬನು ನನಗೆ, ಅಳಬೇಡ, ಅಗೋ ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವಾತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ಪ್ರೈಸ್ ಗಾಡ್. ಹಾಗಾದ್ರೆ ಯಾರಾಗಿದ್ದಾನೆ ಇದು? ಪ್ರಕಟಣೆ 6:1 ಓದಿ. ಅಲ್ಲಿ ಏನ್ ಹೇಳ್ತಾನೆ ನೋಡಿ. ಯಜ್ಞದ ಕುರಿಯಾದಾತನು ಆ 7 ಮುದ್ರೆಗಳಲ್ಲಿ ಒಂದು ಮುದ್ರೆಯನ್ನು ಒಡೆಯುವಾಗ ಅಂದ್ರೆ ಯಜ್ಞದ ಕುರಿಮರಿಯಾದಂತ ಕರ್ತನಾದ ಯೇಸು ಕ್ರಿಸ್ತನೇ ಆ ಯೂದ ಕುಲದ ಸಿಂಹವಾಗಿದ್ದಾನೆ. ಆತನೇ ಈ ಮುದ್ರೆಗಳನ್ನು ಒಡೆಯುವಾತನು, ಆತನೊಬ್ಬನ ಯೋಗ್ಯನೆಂಬುದಾಗಿ ನಾವು ಕಾಣ್ತೇವೆ. 5ನೇ ವಾಕ್ಯಕ್ಕೆ 6ನೇ ಅಧ್ಯಾಯದ 5ನೇ ವಾಕ್ಯಕ್ಕೆ ತಿರುಗಿ ನಾವು ಬರುವ. ಆತನು 3ನೇ ಮುದ್ರೆಯನ್ನು ಒಡೆದಾಗ ಮೂರನೇ ಜೀವಿ ಅಂದರೆ 3ನೇ ಜೀವಿ ಬಾ ಎಂಬುದಾಗಿ ಹೇಳ್ತಾ ಇದೆ. ಈ 3ನೇ ಜೀವಿ ನೋಡಿ, 1ನೇ ಮುದ್ರೆ ಒಡೆಯುವಾಗ 6ನೇ ಅಧ್ಯಾಯ 1-2 ವಾಕ್ಯವನ್ನು ಗಮನಿಸಿರಿ. ಅಲ್ಲಿ ಮೊದಲ ಜೀವಿ, ಯಾಕಂದ್ರೆ ಪ್ರಕಟಣೆ ಪುಸ್ತಕದ 4ನೇ ಅಧ್ಯಾಯದ 6-8 ವಾಕ್ಯದಲ್ಲಿ ಅಲ್ಲಿ 4 ಜೀವಿಗಳನ್ನು ನಾವು ಸಿಂಹಾಸನದ ಮುಂದೆ ಕಾಣ್ತೇವೆ. ಪರಲೋಕದ ತಂದೆಯಾದ ದೇವರ ಸಿಂಹಾಸನ ಮುಂದೆ 4 ಜೀವಿ ಕಾಣ್ತೇವೆ. 1ನೇದು ಯಾವುದಾಗಿದೆ? ಸಿಂಹ. 2ನೇದು ಯಾವುದು? ಓರಿಯಾಗಿರ್ತದೆ. 3ನೇದು ಮನುಷ್ಯ ಮುಖದಂತಿದೆ. 4ನೇದು ಹಾರುವ ಗರುಡನ ಮುಖದಂತಿರುವಂಥದ್ದು ಕಾಣ್ತೇವೆ. 4 ವಿಧವಾದ ಜೀವಿಗಳನ್ನು. ಹಾಗಾದ್ರೆ 1ನೇ ಮುದ್ರೆ 6ನೇ ಅಧ್ಯಾಯದ 1 ಮತ್ತು 2ನೇ ವಾಕ್ಯದ ಆ ಮುದ್ರೆ ಒಡೆಯುವಾಗ ಅಲ್ಲಿ ಸಿಂಹದ ಆಗಿರುವ ಆ ಜೀವಿ ಏನ್ ಮಾಡ್ತಾ ಇದೆ? ಬಾ ಎಂಬುದಾಗಿ ಹೇಳುವಂಥದ್ದನ್ನು ಕಾಣ್ತೇವೆ. 2ನೇ ಮುದ್ರೆ 3-4ನೇ ವಾಕ್ಯದಲ್ಲಿ 2ನೇ ಮುದ್ರೆ ಒಡೆಯುವಾಗ ಏನಾಯ್ತು? ಇಲ್ಲಿ ಅಲ್ಲಿ 1ನೇ ಮುದ್ರೆ ಒಡೆಯುವಾಗ ಬಿಡಿ ಕುದುರೆ ಬರುವಂಥದ್ದನ್ನು ಕಾಣ್ತೇವೆ. ಅದರಲ್ಲಿ ಕೂತಾತನ ಕೈಯಲ್ಲಿ ಬಿಲ್ಲು ಇದೆ, ಬಾಣ ಇಲ್ಲ. 2ನೇ ಮುದ್ರೆ 6ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯದಲ್ಲಿ ಈ ಮುದ್ರೆ ಒಡೆಯುವಾಗ, ಯಜ್ಞದ ಕುರಿಮರಿಯಾದಂಥ ಯೇಸು ಸ್ವಾಮಿ ಮುದ್ರೆ ಒಡೆಯುವಾಗ ಅಲ್ಲಿ 2ನೇ ಜೀವಿ, ಇದು 2ನೇ ಜೀವಿ ಯಾವುದಾಗಿದೆ? ಇದು ಹೋರಿಯ ಆಗಿರುವಂಥ ಒಂದು ಜೀವಿ ಎಂಬುದಾಗಿ ನಾವು ಕಾಣ್ತೇವೆ. ಈ ಜೀವಿ ಏನ್ ಮಾಡ್ತದೆ? ಬಾ ಎಂಬುದಾಗಿ ಹೇಳ್ತದೆ. ಆವಾಗ ಕೆಂಪು ಕುದುರೆ ಬರುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ. 3ನೇ ಜೀವಿ ಈಗ ಆ 5 ಮತ್ತು 6 ಈಗ ಓದುವಂಥ ವಾಕ್ಯ, ಧ್ಯಾನಿಸುವಂಥ ವಾಕ್ಯ. ಇಲ್ಲಿ ಕೂಡ 3ನೇ ಮುದ್ರೆ ಹೊಡೆಯುವಾಗ ಕರ್ತನಾದ ಯೇಸು ಸ್ವಾಮಿ ಇಲ್ಲಿ 3ನೇ ಜೀವಿ ಯಾವುದಾಗಿದೆ? ಮನುಷ್ಯನ ಮುಖದಂತಿರುವ 3ನೇ ಜೀವಿ ಏನ್ ಮಾಡ್ತಾ ಇದೆ? ಬಾ ಎಂಬುದಾಗಿ ಹೇಳುವಂಥದ್ದನ್ನು ಇಲ್ಲಿ ಕಾಣ್ತೇವೆ. ಇದರ ಅರ್ಥ ಏನೆಂಬುದಾಗಿ ಹೇಳಬೇಕಾದ್ರೆ ಪ್ರಿಯರೇ, ವರ್ಷಗಳಿಂದ ಮುದ್ರೆ ಹಾಕಲ್ಪಟ್ಟಂತಹ ಈ ಲೋಕವನ್ನು ದಂಡಿಸುವುದಕ್ಕೋಸ್ಕರ, ಮನುಷ್ಯರ ಅಪರಾಧಗಳಿಗಾಗಿ, ಮನುಷ್ಯರ ದುಷ್ಕೃತ್ಯಗಳಿಗಾಗಿ, ಮನುಷ್ಯನ ಅವಿಧೇಯತ್ವಕ್ಕೋಸ್ಕರವಾಗಿ ದೇವರು ದಂಡಿಸುವುದಕ್ಕಾಗಿ ಒಂದು ಸಮಯವನ್ನು ನೇಮಕ ಮಾಡಿಟ್ಟಿದ್ದಾನೆ. ಅದಾಗಿದೆ 7 ವರ್ಷಗಳ ಉಪದ್ರವ ಕಾಲ. ಈ ಭೂಮಿಯನ್ನು ದಂಡಿಸುವುದಕ್ಕೋಸ್ಕರ ದೇವರು ತೀರ್ಮಾನಿಸಿ ಸಮಯವನ್ನು ನೇಮಕ ಮಾಡಿಟ್ಟಿದ್ದಾನೆ. ವರ್ಷಗಳಿಂದ ದೇವವಾಕ್ಯಕ್ಕೆ ವಿರೋಧವಾಗಿ, ದೇವವಾಕ್ಯಕ್ಕೆ ಅವಿಧೇಯರಾಗಿ, ದೇವರಿಗೆ ತಿರುಗಿ ಬಿದ್ದು ಜೀವಿಸುವಂಥ ಎಲ್ಲ ಜನರಿಗೆ, ಲೋಕದ ಜನರಿಗೆ ದಂಡನೆ ಮಾಡುವಂಥ, ದೇವರು ದಂಡನೆ ಮಾಡುವಂಥ ಒಂದು ಸಮಯ 7 ವರ್ಷಗಳ ಉಪದ್ರವ ಕಾಲ ಪ್ರಿಯರೇ, ಅಥವಾ ಸಂಕಟ ಕಾಲ ಎಂಬುದಾಗಿ ಕೂಡ ನಾವು ಕರೀತೇವೆ ಅದನ್ನು. ಅದಕ್ಕಾಗಿ ಇಲ್ಲಿ ಯೇಸು ಸ್ವಾಮಿ ಆ ಮುದ್ರೆಯನ್ನು ಒಡೆಯುವ ಸಂದರ್ಭದಲ್ಲಿ ಈ ಜೀವಿಗಳು ಅದಕ್ಕೊಂದು ಚಾಲನೆ ಕೊಡ್ತಾರೆ.
ಆ ಮುದ್ರೆಗಳಲ್ಲಿ ಲಿಖಿತವಾಗಿರುವಂಥ ಉಪದ್ರವಗಳು ಈ ಭೂಮಿಯಲ್ಲಿ ನೆರವೇರುವುದಕ್ಕೋಸ್ಕರವಾಗಿ ಈ ಜೀವಿಗಳು ಏನು ಮಾಡ್ತಾ ಇವೆ, ಚಾಲನೆ ಕೊಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಈ ಉಪದ್ರವ ಏನಾಗಿದೆ, ನಾವು ಮುಂದೆ ಓದುವ 6ನೇ 5ನೇ ವಾಕ್ಯದಿಂದ ಕಂಟಿನ್ಯೂ. ಮೂರನೇ ಜೀವಿಯು ಬಾ ಅನ್ನುವುದನ್ನು ಕೇಳಿದೆನು. ಆಗ ಇಗೋ ಕಪ್ಪು ಕುದುರೆಯು ಕಾಣಿಸಿತು. ನೋಡಿ, ಮೂರನೇ ಮುದ್ರೆ ಒಡೆಯುವಾಗ ಬರುವಂಥದ್ದು ಯಾವುದು? ಈ ಮೂರನೇ ಜೀವಿ ಬಾ ಎಂದು ಹೇಳುವಾಗ, ಈ ಮುದ್ರೆ ಒಡೆದ ಮೇಲೆ ಬಾ ಎಂದು ಹೇಳುವಾಗ ಮೂರನೇ ಜೀವಿ ಬರುವಂಥದ್ದು ಕಪ್ಪು ಕುದುರೆ ಎಂಬುವಂಥದ್ದು ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಕಪ್ಪು ಎಂಬುವಂಥದ್ದು ಬರಗಾಲ, ಕ್ಷಾಮ, ಕೊರತೆ, ಬಡತನ, ಹಸಿವೆ, ನೋವು, ಬಾಧೆ, ಕಣ್ಣೀರನ್ನು ಸೂಚಿಸುವಂಥದ್ದಾಗಿದೆ. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡುವಂಥದ್ದು ಕಪ್ಪು ಕುದುರೆಯನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ ಪ್ರಿಯರೇ. ಹಾಗಾದರೆ ದೇವರು ಯಾಕೆ ಲೋಕವನ್ನು ಕ್ಷಾಮದ ಮೂಲಕ ಬಾಧಿಸಲಿಕ್ಕೆ ಇಷ್ಟಪಡ್ತಾನೆ? ದೇವರಿಗೆ ಒಂದು ಉದ್ದೇಶ ಇದೆ ಪ್ರಿಯರೇ. ಮೂರನೇ ಉಪದ್ರವ ಈ ಲೋಕಕ್ಕೆ ಪ್ರಕಟವಾಗುವಾಗ ಅಥವಾ ಪರಲೋಕದಿಂದ ಮೂರನೇ ಉಪದ್ರವ ಭೂಮಿಯಲ್ಲಿ ಬೀಳುವಂಥ ಸಂದರ್ಭದಲ್ಲಿ ಕಪ್ಪು ಕುದುರೆಯಲ್ಲಿ ಪ್ರಕಟ ಆಗ್ತಾ ಇದೆ. ಅದು ಮೂರನೇ ಉಪದ್ರವ ಏನಾಗಿದೆ? ಕ್ಷಾಮ ಅಥವಾ ಬರಗಾಲ ಪ್ರಿಯರೇ. ನಾವು ಲೋಕ ಚರಿತ್ರೆಯನ್ನು ನಾವು ನೋಡುವುದಾದರೆ ಅಥವಾ ಸತ್ಯವೇದದ ಚರಿತ್ರೆಯನ್ನು ಓದಿ ಧ್ಯಾನಿಸುವುದಾದರೆ ಎಷ್ಟೋ ಬರಗಾಲಗಳು, ಎಷ್ಟೋ ಕ್ಷಾಮಗಳು ಈ ಭೂಲೋಕಕ್ಕೆ ಬಂದು ಹೋಗಿವೆ ಪ್ರಿಯರೇ. ಬರಗಾಲ ಎಂಬುವಂಥದ್ದು ಅದೊಂದು ಸಂತೋಷದ ಒಂದು ವಿಚಾರವಲ್ಲ, ನೋವಿನ ವಿಚಾರ. ಎಷ್ಟೋ ಜನರು ಹಸಿವೆಯಿಂದ ಸಾಯ್ತಾರೆ, ಎಷ್ಟೋ ಜನರು ಬಾಯಾರಿಕೆಯಿಂದ ಸಾಯ್ತಾರೆ. ಎಷ್ಟೇ ಒಬ್ಬ ವ್ಯಕ್ತಿಯ ಬಳಿ ಹಣ ಇದ್ದರೂ ಕೂಡ ಅವನನ್ನು ಆ ಹಣ ಅಥವಾ ಅವನಲ್ಲಿ ಬಂಗಾರ ಇದ್ದರೂ ಕೂಡ, ಬೆಳ್ಳಿ ಇದ್ದರೂ ಕೂಡ, ಅಪಾರವಾದ ಆಸ್ತಿ ಪಾಸ್ತಿ ಇದ್ದರೂ ಕೂಡ ಆ ಬರಗಾಲದ ಸಮಯದಲ್ಲಿ ಅವನಿಗೆ ಹಣ, ಬೆಳ್ಳಿ, ಚಿನ್ನ ಇವೆಲ್ಲವೂ ಅವನಿಗೆ ಆಹಾರವನ್ನು ದೊರಕಿಸಲಾರವು. ಈ ಬರಗಾಲ ಕ್ಷಾಮದ ಸಮಯದಲ್ಲಿ ಚಿನ್ನ, ಬೆಳ್ಳಿಗೆ, ತಾಮ್ರಕ್ಕೆ, ಆಸ್ತಿ ಪಾಸ್ತಿಗೆ, ಹಣಕ್ಕೆ ಬೆಲೆ ಇರುವುದಿಲ್ಲ ಪ್ರಿಯರೇ. ಕಾರಣ ಹಣ, ಅದು ಆಹಾರದ ಕೊರತೆ ಅವಾಗ ಇರ್ತದೆ, ನೀರಿನ ಕೊರತೆ ಇರ್ತದೆ. ಇವತ್ತು ಲೋಕದಲ್ಲಿ ನಾವು ನೋಡುವಾಗ ಮಾರ್ಚ್ ನಂತರವಾಗಿ 2020 ನಂತರವಾಗಿ ನಾವು ನೋಡುವುದಾದರೆ ಇಡೀ ಲೋಕದಲ್ಲಿ ಒಂದು ಕ್ಷಾಮ ಬಂದಿದೆ ಪ್ರಿಯರೇ. ಅದು ನೀರಿನ ಕ್ಷಾಮವಲ್ಲ. ಅದು ಯಾವ ಕ್ಷಾಮವಾಗಿದೆ? ಕೊರೋನಾ ಬಂದ ನಿಮಿತ್ತವಾಗಿ ಇವತ್ತು ಉತ್ಪಾದನೆಗಳು ನಿಂತು ಹೋಗಿದೆ. ಎಷ್ಟೋ ದೇಶಗಳಲ್ಲಿ ಉತ್ಪಾದನೆಗಳು ನಿಂತು ಹೋಗಿದೆ, ಉತ್ಪಾದನೆಗಳು ನಡೀತಾ ಇಲ್ಲ. ಕೆಲಸದ ಕ್ಷಾಮ ಬಂದಿದೆ, ಉದ್ಯೋಗದ ಕ್ಷಾಮ ಬಂದಿದೆ, ವ್ಯಾಪಾರದ ಕ್ಷಾಮ ಬಂದಿದೆ. ಒಂದೇ ರಾತ್ರಿಯಲ್ಲಿ ಕೋಟ್ಯಾಧಿಪತಿಗಳು ಭಿಕ್ಷಾಧಿಪತಿಗಳಾಗಿ ಮಾರ್ಪಟ್ಟರು ಈ ಒಂದು ಪೀರಿಯಡಲ್ಲಿ ಪ್ರಿಯರೇ. ಎಷ್ಟೋ ವ್ಯಕ್ತಿಗಳ ಬಿಸ್ನೆಸ್ಗಳು ನಿಂತು ಹೋದವು, ಆರ್ಥಿಕ ಮುಗ್ಗಟ್ಟುಗಳು ಬರುವುದಕ್ಕೆ ಕಾರಣವಾಯಿತು. ಕೊರತೆಯನ್ನೇ ಕಾಣದಂತೆ ಎಷ್ಟೋ ವ್ಯಕ್ತಿಗಳು, ಎಷ್ಟೋ ಕುಟುಂಬಗಳು ಈ ಪೀರಿಯಡಲ್ಲಿ, ಈ ಕೊರೋನಾ ಪೀರಿಯಡಲ್ಲಿ ಕೊರತೆ ಅಂದರೆ ಏನು, ಹಸಿವೆ ಅಂದರೆ ಏನು ಅವರಿಗೆ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಯಿತು ಪ್ರಿಯರೇ. ಉದ್ಯೋಗದ ಕೊರತೆ ಕಂಡೆವು, ವ್ಯವಹಾರದ ಕೊರತೆ ಕಂಡೆವು, ವ್ಯಾಪಾರ ಇಲ್ಲ, ಉತ್ಪಾದನೆ ಕೊರತೆ ಕಂಡೆವು. ಈ ಕೊರೋನಾ ಪೀರಿಯಡಲ್ಲಿ ಆರೋಗ್ಯದ ಕೊರತೆ ಕಂಡೆವು, ಸಮಾಧಾನದ ಕೊರತೆ ಕಂಡೆವು, ಸಂತೋಷದ ಕೊರತೆ ಕಂಡೆವು, ಅನೇಕ ವಿಧವಾದ ವಸ್ತುಗಳ ಕೊರತೆ ಕಂಡೆವು. ಈಗ ಎಷ್ಟೋ ಕಡೆಗಳಲ್ಲಿ ಶಾಪ್ಗಳಿಗೆ, ಮಾಲ್ಗಳಿಗೆ ಹೋಗುವುದಾದರೆ ಅಲ್ಲಿ ವಸ್ತುಗಳು ಕಡಿಮೆ ಇದೆ. ಈಗ ಸ್ವಲ್ಪ ಸ್ವಲ್ಪ ಬರ್ತಾ ಉಂಟು. ಕಳೆದ 1-2 ತಿಂಗಳ ಹಿಂದೆ ನಾವು ಹೋಗೋದಾದರೆ ಮಾಲ್ಗಳಿಗೆ, ಈ ಬಿಗ್ ಬಾಜಾರ್ಗೆ ಅಥವಾ ಬೇರೆ ಬೇರೆ ಶಾಪ್ಗಳಿಗೆ ಹೋದರೆ ಅಲ್ಲಿ ವಸ್ತುಗಳು ಕಾಣಲಿಕ್ಕೆ ಸಿಗ್ತಿಲ್ಲ. ಕಡಿಮೆ ವಸ್ತುಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಕಾರಣ ಏನು? ಉತ್ಪಾದನೆ ಇಲ್ಲ, ಯಾವುದೇ ರೀತಿಯ ವಸ್ತುಗಳು ಬರ್ತಾ ಇಲ್ಲ, ಅವರಿಗೆ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಆ ರೀತಿಯ ಒಂದು ಅನುಭವ ನಾವು ಈ ಕೊರೋನಾ ಪೀರಿಯಡಲ್ಲಿ ಕೂಡ ಅದು ದಾಟಿ ಬಂದಿದ್ದೇವೆ ಪ್ರಿಯರೇ. ಆದರೆ ಆ ಪ್ರಕಟಣೆ ಪುಸ್ತಕದಲ್ಲಿ 6ನೇ ಅಧ್ಯಾಯದ 5-6 ವಾಕ್ಯದಲ್ಲಿ ನಾವು ಏನು ಓದ್ತಾ ಇದ್ದೇವಲ್ಲ, ಮೂರನೇ ಮುದ್ರೆ ನಡೆಯುವಂಥ ಆ ಒಂದು ಕ್ಷಾಮ, ಆ ಬರಗಾಲದ ಕುರಿತಾಗಿ ಅದು ಅಂತಿಂತ ಕ್ಷಾಮವಲ್ಲ ಪ್ರಿಯರೇ. ಅದು ಸಾಧಾರಣವಾದ ಕ್ಷಾಮವಲ್ಲ. ಅದು ಲೋಕದಲ್ಲಿ ಇಲ್ಲಿಯವರೆಗೆ ಬರದಂತಹ ಒಂದು ಕ್ಷಾಮವಾಗಿದೆ. ಭಯಂಕರವಾದಂಥ ಘೋರವಾದ ಕ್ಷಾಮವಾಗಿರ್ತದೆ. ಆವಾಗ ಏನಾಗ್ತದೆ? ದೇವರ ವಾಕ್ಯ ಏನು ಹೇಳ್ತಾ ಗೊತ್ತುಂಟ? ಚಪಾನ್ಯ 1:18 ಓದಿ.
ಬೆಳ್ಳಿ ಬಂಗಾರಗಳು ಲಕ್ಷಿಸಲಾರಂತೆ ಮನುಷ್ಯನನ್ನು. ಓದಿ ಚಪಾನೆ 1:18. ಯೆಹೋವನ ರೌದ್ರದ ದಿನದಲ್ಲಿ ಯೆಹೋವನ ರೌದ್ರದ ದಿನದಲ್ಲಿ ಅವರ ಬೆಳ್ಳಿ ಬಂಗಾರಗಳು ಕೂಡ ಅವರನ್ನು ರಕ್ಷಿಸಲಾರವು. ಅವರ ಬೆಳ್ಳಿ ಬಂಗಾರಗಳು ಕೂಡ ಅವರನ್ನು ರಕ್ಷಿಸಲಾರವು. ಆತನ ರೋಷಾಗ್ನಿಯು ದೇಶವನ್ನೆಲ್ಲ ನುಂಗಿ ಬಿಡುವುದು. ಆತನು ದೇಶ ನಿವಾಸಿಗಳೆಲ್ಲರನ್ನು ಕೊನೆಗಾಣಿಸುವನು. ಹೌದು, ಘೋರವಾಗಿ ನಿರ್ಮೂಲ ಮಾಡುವನು. ಅವರ ಬೆಳ್ಳಿ ಬಂಗಾರಗಳು ಅವರನ್ನು ರಕ್ಷಿಸಲಾರವು ಎಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ. ಎಷ್ಟೇ ಬಂಗಾರ ಒಬ್ಬ ವ್ಯಕ್ತಿಯ ಬಳಿಯಲ್ಲಿದ್ರು, ಎಷ್ಟೇ ಬೆಳ್ಳಿ ಅವರ ಬಳಿಯಲ್ಲಿದ್ರು, ಎಷ್ಟೇ ದೊಡ್ಡ ಆಸ್ತಿ ಪಾಸ್ತಿ ಪ್ರಾಪರ್ಟಿಗಳಿದ್ರು ಕೂಡ, ಎಷ್ಟೇ ಬ್ಯಾಂಕ್ ಬ್ಯಾಲೆನ್ಸ್ ಇದ್ರು, ಕೈಯಲ್ಲಿ ಹಣ ಇದ್ರೂ ಕೂಡ ಆ ಕ್ಷಾಮದ ಸಮಯದಲ್ಲಿ ಅದು ಉಪಯೋಗಕ್ಕೆ ಬರುವುದಿಲ್ಲ ಪ್ರಿಯರೇ. ಅಷ್ಟು ಆಹಾರದ ನೀರಿನ ಕೊರತೆ ಆ ಸಮಯದಲ್ಲಿ ಬಂದು ಬಿಡುತ್ತೆ. ಈಗಲೇ ನಾವು ಲೋಕದಲ್ಲಿ ಚಿಕ್ಕ ಚಿಕ್ಕ ಬರಗಾಲಗಳು ಬರುವಾಗ ನಾವು ಅದನ್ನು ಎದುರಿಸ್ತೇವೆ. ಅದರ ಎಫೆಕ್ಟ್ ಏನೆಂಬುದಾಗಿ ನಮಗೆ ಸಣ್ಣದಾಗಿ ಕೂಡ ಆದರೂ ಕೂಡ ನಮಗೆ ಅರಿವಾಗ್ತದೆ. ಆದರೆ ಆ ಸಮಯದಲ್ಲಿ ಉಪದ್ರವ ಕಾಲದಲ್ಲಿ ಬರುವಂಥ ಬರಗಾಲ ಉಂಟಲ್ಲ, ಕ್ಷಾಮ ಉಂಟಲ್ಲ ಪ್ರಿಯರೇ, ಅದು ಅಂತಿಂತ ಕ್ಷಾಮವಲ್ಲ, ಅದು ಘೋರವಾದ ಕ್ಷಾಮವಾಗಿರುತ್ತದೆ. ಆದರೆ ಇಲ್ಲಿ ನಾವು ಕೆಲವೊಂದು ವಿಚಾರಗಳನ್ನು ವಾಕ್ಯದ ಮೂಲಕ ಓದಿಕೊಳ್ಳೋಣ. ಆವಾಗ ನಡೆಯುತ್ತ ಸಂಭವಗಳು. ಯೆಶಾಯ 24:1-15. ಇಗೋ, ಯೆಹೋವನು ಲೋಕವನ್ನು ಬರಿದು ಮಾಡಿ ಹಾಳಿಗೆ ತಂದು ವಿರೂಪಪಡಿಸಿ ಅದರ ನಿವಾಸಿಗಳನ್ನು ಚದುರಿಸಿ ಬಿಡುವನಾಗಿದ್ದಾನೆ. ಪ್ರಜೆ, ಯಾಜಕ, ದಾಸ, ದನಿ, ತೊತ್ತು. ಯಾವಾಗದ ವಿಷಯ ಮಾತಾಡ್ತಾ ಇದೆ? ಉಪದ್ರವ ಕಾಲದ ಕುರಿತಾಗಿರುವಂತ ಮಾತಾಗಿದೆ ಇದು. ಹೌದ್ಯಾ? ಪ್ರಜೆ ಯಾಜಕ, ದಾಸ, ದನಿ, ತೊತ್ತು, ಯಜಮಾನಿ, ಕೊಳ್ಳುವವನು ಮಾರುವವನು, ಸಾಲ ಕೊಡುವವನು ತರುವವನು, ಬಡ್ಡಿ ತೆಗೆಯುವವನು ತರುವವನು, ಇವರೆಲ್ಲರಿಗೂ ಒಂದೇ ಗತಿಯಾಗುವುದು. ಭೂಮಿಯು ಬಟ್ಟ ಬರಿದಾಗುವುದು. ಲೋಕಕ್ಕೆ ಸಂಪೂರ್ಣ ಸುಲಿಗೆಯಾಗುವುದು. ಯೆಹೋವನೇ ಇದನ್ನು ನುಡಿದಿದ್ದಾನೆ. ಭೂಮಿಯು ಪ್ರಲಾಪಿಸುತ್ತಾ ಬಳಲಿದೆ. ಲೋಕವು ಕುಗ್ಗಿ ಹೋಗಿದೆ. ಲೋಕೋನ್ನತರು ಕಂಗೆಟ್ಟಿದ್ದಾರೆ. ಉನ್ನತ ವ್ಯಕ್ತಿಗಳೇನಾಗಿದ್ದಾರಂತೆ? ಕಂಗೆಡ್ತಾರೆ ಆ ಸಮಯದಲ್ಲಿ. ಭೂನಿವಾಸಿಗಳು ದೈವಾಜ್ಞೆಗಳನ್ನು ಮೀರಿ ನಿಯಮಗಳನ್ನು ಅತಿಕ್ರಮಿಸಿ ಶಾಶ್ವತವಾದ ಒಡಂಬಡಿಕೆಯನ್ನು ಭಂಗಪಡಿಸಿದ್ದರಿಂದ ಭೂಮಿಯು ಅವರ ಹೆಜ್ಜೆಯಿಂದ ಅಪವಿತ್ರವಾಯಿತು. ಆದ ಕಾರಣ ಶಾಪವು ಲೋಕವನ್ನು ನುಂಗಿಬಿಟ್ಟಿದೆ. ಅಲ್ಲಿನವರು ದಂಡನೆಗೆ ಒಳಗಾಗಿದ್ದಾರೆ. ಭೂನಿವಾಸಿಗಳು ಸುಟ್ಟು ಹೋಗಿ ಕೆಲವರು ಮಾತ್ರ ಉಳಿದಿದ್ದಾರೆ. ದ್ರಾಕ್ಷಾರಸವು ವ್ಯಸನಭರಿತವಾಗಿದೆ. ದ್ರಾಕ್ಷಿ ಬಳ್ಳಿ ಬಾಡಿದೆ. ಅಂದ್ರೆ ದ್ರಾಕ್ಷ ಬಳ್ಳಿ ಮನುಷ್ಯ ದೇವ ಜನರಿಗೆ ಗುರುತಾಗಿದೆ. ಬಳ್ಳಿ ಬಾಡಿ ಹೋಗಿದೆ. ಹರ್ಷ ಹೃದಯರೆಲ್ಲ ನರಳಾಡುತ್ತಾರೆ. ದಮ್ಮಡಿಗಳ ಉತ್ಸಾಹವು ಮುಗಿದಿದೆ. ಉಲ್ಲಾಸಿಗಳ ಕೋಲಾಹಲವು ಕೊನೆಗೊಂಡಿದೆ. ಕಿನ್ನರಿಯ ಆನಂದ ಅಡಗಿದೆ. ಇನ್ನು ಗಾನದೊಡನೆ ದ್ರಾಕ್ಷಾರಸವನ್ನು ಕುಡಿಯರು. ಮದ್ಯವು ಕುಡಿಯುವವರಿಗೆ ಕಹಿಯಾಗುತ್ತದೆ. ಹಾಳು ಪಟ್ಟಣವು ಬಿದ್ದು ಹೋಗಿದೆ. ಯಾರು ಹೋಗದಂತೆ ಪ್ರತಿಯೊಂದು ಮನೆಯು ಮುಚ್ಚಿದೆ. ದ್ರಾಕ್ಷರಸದ ಕೊರತೆಯಿಂದ ಬೀದಿಗಳಲ್ಲಿ ಅರಚುತ್ತಾರೆ. ಉಲ್ಲಾಸವೆಲ್ಲ ಅಸ್ತಮಿಸಿದೆ. ಸಂತೋಷ ಇಲ್ಲ. ಲೋಕದ ಸಡಗರವು ಸೆರೆಯಾಗಿ ತೊಲಗಿದೆ. ಪಟ್ಟಣದಲ್ಲಿ ಹಾಳೆ ಉಳಿದಿದೆ. ನಾಶನವು ಹೆಬ್ಬಾಗಿಲಿಗೆ ತಟ್ಟಿದೆ. ಎಣ್ಣೆಯ ಮರವನ್ನು ಬಡಿದ ಮೇಲೆಯೂ ದ್ರಾಕ್ಷಿಯ ಸುಗ್ಗಿಯು ತೀರಿದ ನಂತರವೂ ನಿಲ್ಲುವ ಉಳಿಗಾಯ
ಹಾಗೆ ಭೂಮಂಡಲದಲ್ಲಿ ಜನಾಂಗಗಳೊಳಗೆ ಶೇಷವಿರುವುದು. ಇವರು ಉಚ್ಚ ಧ್ವನಿಗೈಯುವರು. ಯೆಹೋವನ ಮಹಿಮೆಯನ್ನು ತಿಳುಕೊಂಡವರಾಗಿ ಸಮುದ್ರದ ಕಡೆಯಿಂದ ಆರ್ಭಟಿಸುವರು. ಮೂಢನವರೇ. ಸಾಕು. ನಾವು ಯೆಶಾಯ 3ನೇ ಅಧ್ಯಾಯ ನಾವು 1ನೇ ವಾಕ್ಯದಿಂದ ಓದುವ. ಯೆಶಾಯ 3. ಇಗೋ ಕರ್ತನು ಸೇನಾಧೀಶ್ವರನು ಆಗಿರುವ ಯೆಹೋವನೆಂಬ ನಾನು ಜೀವನಕ್ಕೆ ಆಧಾರೋಧಕರವಾದ ಅನ್ನಪಾನಗಳನ್ನೆಲ್ಲ ಯೆರೂಸಲೇಮಿನಿಂದಲೂ ಯೆಹೂದದಿಂದಲೂ ತೆಗೆದು ಬಿಡುವೆನು. ನೋಡಿ, ಜೀವನಕ್ಕೆ ಆಧಾರವಾದ ಅನ್ನಪಾನಗಳನ್ನು ದೇವರು ಏನ್ ಮಾಡ್ತಾನಂತೆ, ಆ ಸಮಯದಲ್ಲಿ ತೆಗೆದು ಬಿಡ್ತಾನಂತೆ. ದೊಡ್ಡ ಬರಗಾಲ, ಅದು ಭಯಂಕರ ಬರಗಾಲ ಪ್ರಿಯರೇ, ಸಾಧಾರಣ ಬರಗಾಲ ಅಲ್ಲ ಅದು. ಮುಂದೆ ಓದಿ. ಇದಲ್ಲದೆ ಶೂರ ಭಟ ನ್ಯಾಯಾಧಿಪತಿ ಪ್ರವಾದಿ ಶಕುನದವ ಹಿರಿಯ ಪಂಚಶತಾಧಿಪತಿ ಘನವಂತ ಮಂತ್ರಾಲೋಚಕ ತಾಂತ್ರಿಕ ಮಾಂತ್ರಿಕ ಇವರೆಲ್ಲರನ್ನು ತೊಲಗಿಸಿ ಬಿಡುವೆನು. ಇವರೆಲ್ಲರೂ ಆ ದಿವಸದಲ್ಲಿ ಏನ್ ಮಾಡ್ತಾನೆ, ತೊಲಗಿಸಿ ಬಿಡುತ್ತಾನೆ. ಒಂದು ದಂಡನೆ ಬರಲಿಕ್ಕಿದೆ. ಜೀವನಕ್ಕೆ ಆಧಾರವಾದ ಸಂಗತಿ ಅನ್ನಪಾನಗಳೆಲ್ಲ ತೆಗೆದು ಬಿಟ್ಟು ಒಂದು ದಂಡನೆ ಕೊಟ್ಟು ಈ ಭೂನಿವಾಸಿಗಳಿಗೆ, ತಪ್ಪಾದ ಮಾರ್ಗದಲ್ಲಿರುವವರಿಗೆ ಏನ್ ಮಾಡ್ತಾನಂತೆ, ತೊಲಗಿಸಿ ಬಿಡ್ತಾನೆಂಬುದಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ನಾವು ಮತ್ತಾಯನ ಸುವಾರ್ತೆ 24-22 ವಾಕ್ಯ ಓದುವುದಾದರೆ ಅದು ದಂಡನೆ ದಿವಸಗಳಂತ ಹೇಳ್ತಾರೆ. ಮ್ಯಾಥ್ಯೂ 24, 20, 21, 22 ಓದುವುದಾದರೆ. ಆದರೆ ದೇವರು ಹೇಳ್ತಾನೆ ಅಲ್ಲಿ, ಆ ದಿವಸಗಳನ್ನು ದೇವರು ಕಡಿಮೆ ಮಾಡಿದಂತೆ. ಯಾವರಿಗೋಸ್ಕರ? ತಾನು ಆದುಕೊಂಡವರಿಗೋಸ್ಕರ. ಅಂದ್ರೆ ಸಂಕಟ ಕಾಲದಲ್ಲಿ ಕೂಡ ದೇವರು ಆದುಕೊಂಡವರು ಕೆಲವರು ಇರ್ತಾರೆ. ಸ್ವಲ್ಪ ಜನ ರಕ್ಷಣೆ ಹೊಂದ್ತಾರೆ. ರಕ್ಷಣೆ ಹೊಂದೋದು ಹೇಗೆ ಗೊತ್ತುಂಟಾ? ಈಗ ರಕ್ಷಣೆ ಹೊಂದೋದಕ್ಕೆ ಒಂದು ಸುಲಭ ಮಾರ್ಗ. ನಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ರಕ್ಷಕನ ದೇಶವನ್ನು ಅಂಗೀಕಾರ ಮಾಡಿಕೊಂಡು ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ನೀರಲ್ಲಿ ಮುಳುಗಿ ದಿಶೆದುಕೊಂಡು ಸತ್ಯದ ಮಾರ್ಗದಲ್ಲಿ ನಡೆದರೆ ಸಾಕು. ಅಲ್ಲಲ್ಲಿಯ ಕೆಲವೊಮ್ಮೆ ಮನೆಯಿಂದ ವಿರೋಧಗಳು ಬರ್ಬೋದು, ಕೆಲವೊಂದು ಸ್ನೇಹಿತರಿಂದ ವಿರೋಧಗಳು, ಊರಿನವರಿಂದ ವಿರೋಧಗಳು ಬರ್ತದೆ, ಸ್ವಲ್ಪ ಹಿಂಸೆ ಬರ್ತದೆ, ಕೆಲವೊಮ್ಮೆ ತೊಂದರೆಗಳು ಉಪದ್ರವ ಬರ್ತದೆ ಸತ್ಯಕ್ಕಾಗಿ ನಿಂತಾಗ ಯೇಸುವನ್ನು ಅಂಗೀಕಾರ ಮಾಡಿಕೊಂಡು. ಆದರೆ ಆ ಕಾಲದಲ್ಲಿ ಯೇಸು ಸ್ವಾಮಿಯನ್ನು ರಕ್ಷಕನು ಒಡೆಯನ ಯಾರೆಲ್ಲ ಅಂಗೀಕಾರ ಮಾಡ್ತಾರೆ, ಯಾರು ದೀಕ್ಷಾ ತೆಗೆದುಕೊಂಡು ಸತ್ಯಕ್ಕಾಗಿ ನಿಲ್ತಾರಲ್ಲ, ಅವರಿಗೆ ನಿಲ್ಲುವುದು ಅಷ್ಟೊಂದು ಸುಲಭದ ಮಾತಲ್ಲ. ಈ ದಿವಸಗಳಲ್ಲಿ ನಾವು ಸತ್ಯಕ್ಕಾಗಿ ನಿಲ್ಲಬಹುದು, ಎಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡ್ಬೋದು, ಎದುರಿಸ್ಬೋದು. ಆವಾಗ ಸುಲಭವಲ್ಲ. ಕಾರಣ, ಒಂದು ಕಡೆ ಉಪದ್ರವಗಳಿರ್ತದೆ, ಇನ್ನೊಂದು ಕಡೆ ಕ್ರಿಸ್ತ ವಿರೋಧಿಯ ಒಂದು ಆಡಳಿತ ಇರ್ತದೆ ಪ್ರಿಯರೇ. ಅವನು ಏನು ಮಾಡ್ತಾನೆ ಗೊತ್ತುಂಟಾ? ಅವನು ಗೊತ್ತಾಗ್ತದೆ. ಈ ಚಿಪ್ ವಿಷಯದಲ್ಲಿ ನಾವು ಮತ್ತೆ ನೆಕ್ಸ್ಟ್ ಬರ್ತೇವೆ. 13ನೇ ಅಧ್ಯಾಯಕ್ಕೆ ಬರುವಾಗ ಈ ಚಿಪ್ ಎಂದರೆ ಏನು ಅದರ ಕುರಿತಾಗಿ ನಾವು ಬರ್ತೇವೆ. ಎಲ್ಲರೂ ಚಿಪ್ ಹಾಕ್ಕೊಂಡಿರ್ತಾರೆ. ಯಾರು ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ, ಎಷ್ಟು ಗಂಟೆಗೆ ಊಟ ಮಾಡಿದ, ಎಷ್ಟು ಗಂಟೆಗೆ ಎದ್ದ, ಮನೆ ಒಳಗಿದ್ದ ವಿಷಯಗಳನ್ನು ಕೂಡ ಅವನು ತಿಳ್ಕೊಳ್ತಾನೆ. ಯಾರಾದರೂ ಸತ್ಯವೇದ ಓದಿದ್ರೆ, ಯಾರಾದರೂ ಯೇಸು ಸ್ವಾಮಿನ ಆರಾಧನೆ ಮಾಡೋದು ಚೆನ್ನಾಗಿ ಗೊತ್ತಾಗ್ತದೆ. ಅದಕ್ಕಾಗಿ ಮುದ್ರೆ ಆ ಚಿಪ್ಪನ್ನು ಹಾಕಬಾರ್ದೆಂಬುದಾಗಿ ಸತ್ಯವೇದ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ ಪ್ರಿಯರೇ. ಆವಾಗ ನಂಬಿಕೆ ನಿಲ್ಲುವುದು ಸುಲಭದ ಮಾತಲ್ಲ. ಯಾರಾದ ಯೇಸುನ ರಕ್ಷಕನ್ನು ಒಡೆಯನಾಗಿ ಅಂಗೀಕಾರ ಮಾಡಿದ್ರೆ ಅಂತ ಗೊತ್ತಾದ ಕೂಡಲೇ ಅವನೇನು ಮಾಡ್ತಾನೆ ಗೊತ್ತುಂಟು? ಅವರನ್ನು ಸೆರೆಮನೆಗೆ ಹಾಕಿ ಬಿಡ್ತಾನೆ. ಸೆರೆಮನೆಗೆ ಹಾಕಿ ಚಿತ್ರಹಿಂಸೆ ಕೊಡ್ತಾನೆ. ಚಿತ್ರಹಿಂಸೆ ಕೊಡುವಂಥ ಅವ್ರಿಗೆ ಹೇಳ್ತಾನೆ, ಯೇಸು ಸ್ವಾಮಿ ತಿರಸ್ಕಾರ ಮಾಡಿ, ಯೇಸು ನಿಮಗೆ ಬಿಟ್ಟು ಬಿಡ್ತೇನೆ, ರಿಲೀಸ್ ಮಾಡ್ತೇನೆ, ಯೇಸುವನ್ನು ತಿರಸ್ಕರಿಸಿ ಈ ಚಿಪ್ಪನ್ನು ನೀವು ನಿಮ್ಮ ಶರೀರದಲ್ಲಿ ಹೊಂದಿಕೊಳ್ಳಿ ಎಂಬುದಾಗಿ ಅವನೇನು ಮಾಡ್ತಾನೆ? ಪ್ರೇರೇಪಣೆ ಕೊಡ್ತಾನೆ, ಆಸೆಗಳನ್ನು ಹುಟ್ಟಿಸ್ತಾನೆ. ಆದರೆ ಸತ್ಯ ತಿಳ್ಕೊಂಡಂಥ ದೇವಜನರು ಸಾಯುವುದಕ್ಕೂ ರೆಡಿಯಾಗಿರ್ತಾರೆ, ಸತ್ಯಕ್ಕಾಗಿ ಅವ್ರು ನಿಲ್ತಾರೆ. ನಾವು ನೋಡ್ತೇವೆ. ಹಿಬ್ರಿ 11:35 ಒಂದು ವಾಕ್ಯ ಓದಿ. ಹಿಬ್ರು 11:35. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ನೋಡಿ ಸಾಕು. ಇಲ್ಲಿ ನೋಡ್ತೇವೆ, ಶ್ರೇಷ್ಠ ಪುನರುತ್ಥಾನ ಹೊಂದುವುದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದ್ದಾರೆ? ಬಿಡುಗಡೆ ಬೇಡವೆಂದು ಮುರಿಸಿಕೊಂಡು ಸಾಯ್ತಾ ಇದ್ದಾರೆ.
ನಾವು ಯೇಸುವಿನ ರಹಸ್ಯ ಮರಣದಲ್ಲಿ ಉಂಟಾಗುವಂಥ ಪುನರುತ್ಥಾನ ಯಾವುದಾಗಿದೆ? ಅದು ಶ್ರೇಷ್ಠ ಪುನರುತ್ಥಾನ. ಸಂಕಟ ಕಾಲದಲ್ಲಿ ರಕ್ತ ಸಾಕ್ಷಿಗಳಾಗಿ ಸಾಯಬೇಕು. ಅವಾಗ ಚಿತ್ರಹಿಂಸೆ ಕೊಡ್ತಾನೆ, ಇಲ್ಲ ಕ್ರಿಸ್ತನು ನನಗೆ ಬೇಕು, ರಕ್ಷಣೆ ನನಗೆ ಬೇಕು, ಆತನೇ ನನ್ನ ಒಡೆಯ, ಆತನೇ ರಕ್ಷಕ ಎಂಬ ಸತ್ಯಕ್ಕೆ ದೃಢವಾಗಿ ನಿಲ್ತಾರಲ್ಲ, ಚಿತ್ರಹಿಂಸೆ ಕೊಟ್ಟು ಅವರು ಯೇಸುವನ್ನು ತಿರಸ್ಕರಿಸದೇ ಇರುವುದನ್ನು ಕಂಡು ಕೊನೆಗೇನು ಮಾಡ್ತಾನೆ? ತಲೆ ಕಟ್ ಮಾಡಿ ಬಿಡ್ತಾನೆ. ತಲೆ ಕಡಿಯಲ್ಪಟ್ಟು ಅವರು ಸಾಯಬೇಕು. ರಕ್ತ ಸಾಕ್ಷಿಗಳಾಗಿ ಸಂಕಟ ಕಾಲದಲ್ಲಿ ವಿಶ್ವಾಸಿಗಳಾದವರು, ಕ್ರೈಸ್ತ ವಿಶ್ವಾಸಿಗಳಾದರೂ ಸಾಯಬೇಕು. ಅವರಿಗೊಂದು ಪುನರುತ್ಥಾನ ಇದೆ ಪ್ರಿಯರೇ. ಪ್ರಕಟಣೆ 20ನೇ ಅಧ್ಯಾಯ 4ನೇ ವಾಕ್ಯದಿಂದ 4ರಿಂದ 6. ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು, ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಹೊಯ್ಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಏಳಲಿಲ್ಲ. ಪ್ರೈಸ್ ಗಾಡ್. ಮಿಕ್ಕ ಸತ್ತವರು ಅಂದ್ರೆ ಯಾರು? ಆದಿ ಕಾಂಡದಿಂದ ಪ್ರಕಟಣೆವರೆಗೆ ಸತ್ತಂತ ಅವಿಶ್ವಾಸಿಗಳು. ಪ್ರೈಸ್ ಗಾಡ್. ಹಾಗಾದ್ರೆ ಅವರಿಗೊಂದು ಪುನರುತ್ಥಾನ ಇದೆ. ಈಗಲೂ ಕೂಡ ನಾವು ಕ್ರೈಸ್ತ ವಿಶ್ವಾಸಿಗಳಾಗಿ ಕ್ರೈಸ್ತ ವಿಶ್ವಾಸದಲ್ಲಿ ಜೀವಿಸ್ತಿದ್ದೇವೆ. ಸತ್ಯಕ್ಕಾಗಿ ಸತ್ಯಕ್ಕೆ ನಿಲ್ತು ಎಷ್ಟೋ ಜನ ದೇವಜನ ರಕ್ತ ಸಾಕ್ಷಿಗಳಾಗಿ ಲೋಕದಲ್ಲಿ ಸಾಯ್ತಾ ಇದ್ದಾರೆ, ನಂಬಿಕೆಗೋಸ್ಕರ ಸಾಯ್ತಾ ಇದ್ದಾರೆ. ಅವರ ಮೇಲೆ ಮತಾಂತರದ ಆರೋಪ ಹೊರಿಸಿ, ಅವರು ಆಮಿಷ ಒಡ್ಡಿ ಮತಾಂತರ ಮಾಡಿದರೆ ಎಂಬುದಾಗಿ ಹೇಳಿ ಏನೇನೋ ಆರೋಪಗಳನ್ನು ಹೊರಿಸಿ ಸುಳ್ಳು ಕೇಸ್ಗಳನ್ನು ದಾಖಲಿಸಿ ಎಷ್ಟೋ ಜನ ಸೇವಕರನ್ನು ಕೊಂದದ್ದು ಕೂಡ ಉಂಟು. ಭಾರತ ದೇಶದಲ್ಲೂ ಕೂಡ ಎಷ್ಟೋ ಉದಾಹರಣೆಗಳು ಉಂಟು ಪ್ರಿಯರೇ. ಅವರು ಸತ್ಯಕ್ಕಾಗಿ ಸತ್ಯಕ್ಕಾಗಿ ನಿಂತಿದ್ದಾರೆ. ಕಾರಣ ಏನು? ಶ್ರೇಷ್ಠ ಪುನರುತ್ಥಾನಕ್ಕೋಸ್ಕರ. ಯೇಸುವಿನ ರಹಸ್ಯ ಬಣ್ಣದಲ್ಲಿ ಅವರೆಲ್ಲರೂ ಎದ್ದು ಬರ್ತಾರೆ ನಮ್ಮೊಟ್ಟಿಗೆ ಪ್ರಿಯರೇ. ಸಂಕಟ ಕಾಲದಲ್ಲಿಯೂ ಯಾರೆಲ್ಲ ಸತ್ಯಕ್ಕಾಗಿ ನಿಲ್ತಾರೆ ಅವರನ್ನು ಇವನೇನು ಚಿತ್ರಹಿಂಸೆ ಕೊಟ್ಟು ಕೊನೆಗೆ ತಲೆ ಕಟ್ ಮಾಡಿಬಿಡ್ತಾನೆ. ಅವರು ಕೂಡ ಸಂಕಟ ಕಾಲದ ಕೊನೆಯಲ್ಲಿ ಯೇಸು ಸ್ವಾಮಿಯೊಟ್ಟಿಗೆ ಎತ್ತಲ್ಪಟ್ಟಂಥ ಕ್ರೈಸ್ತ ವಿಶ್ವಾಸಗಳು ನಾವೆಲ್ಲ ತಿರುಗಿ ಬರ್ತೇವಲ್ಲ, ಆವಾಗ ಅವರು ಎದ್ದು ಬರ್ತಾರೆ ಪುನರುತ್ಥಾನವಾಗಿ. ಕಾರಣ ಏನು? 1000 ವರ್ಷ ಕ್ರಿಸ್ತನೊಟ್ಟಿಗೆ ಆಳ್ವಿಕೆ ನಾವು ಮಾಡುವುದಕ್ಕೋಸ್ಕರವಾಗಿ. ಓಕೆ, ನಾವು ಮತ್ತೆ 24, 20, 22 ವಾಕ್ಯ ಓದಿಕೊಂಡು ತೆಗೆದಿದ್ದೇವೆ. ಮ್ಯಾಥ್ಯೂ 24, 20, 21, 22. ಆಗ ಮಹಾ ಸಂಕಟ ಉಂಟಾಗುವುದರಿಂದ ನಿಮ್ಮ ಪಲಾಯನವು ಚಳಿಗಾಲದಲ್ಲಿ ಆಗಲಿ ಸಬ್ಬತ್ ದಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ. ಅಂತ ಸಂಕಟ ಇರ್ತದೆ ಪ್ರಿಯರೇ ಆ ಸಮಯದಲ್ಲಿ. ಇನ್ನು ಮೇಲೆಯೂ ಆಗುವುದಿಲ್ಲ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರ ಪ್ರಾಣಿಯಾದರೂ ಉಳಿಯದು. ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು. ತನ್ನ ಜನರಿಗಾಗಿ, ತಾನು ಆದುಕೊಂಡವರಿಗಾಗಿ. ಆವಾಗಲೂ ಕೆಲವರು ಆದುಕೊಂಡವರು ಇರ್ತಾರೆ, ಅವರಿಗೋಸ್ಕರ ಏನು ಮಾಡ್ತಾನಂತೆ ದೇವರು? ಈ ದಿವಸಗಳನ್ನು ಕಡಿಮೆ ಮಾಡ್ತಾನಂತೆ. ನೋಡಿ ಎಷ್ಟು ಕೃಪೆಯುಳ್ಳವನು ದೇವರು, ಎಷ್ಟು ಕರುಣೆಯುಳ್ಳವನು, ಎಷ್ಟು ದಯವುಳ್ಳ ನೆಮ್ಮದಾಗಿ. ಇದರಿಂದ ನಾವು ತಿಳ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗ್ತದೆ. ನಾವು ಯೋವೇಲನ ಪುಸ್ತಕ 1ನೇ ಅಧ್ಯಾಯ 13-20 ವಾಕ್ಯ ಓದುವ. ಬುಕ್ ಆಫ್ ಜೋಯಲ್ ಚಾಪ್ಟರ್ 1, 13-20. ಯಾಜಕರೇ ಗೋಣಿತಟ್ಟನ್ನು ಉಟ್ಟುಕೊಂಡು ಮೊರೆಯಿಡಿರಿ. ಯಜ್ಞವೇದಿಯ ಸೇವಕರೇ ಗೋಳಾಡಿರಿ. ನನ್ನ ದೇವರ ದಾಸರೇ ಬನ್ನಿರಿ. ಗೋಣಿತಟ್ಟನ್ನು ಸುತ್ತಿಕೊಂಡು ರಾತ್ರಿಯೆಲ್ಲ ಬಿದ್ದಿರಿ. ಧಾನ್ಯ ಪಾನ ನೈವೇದ್ಯಗಳು ನಿಮ್ಮ ದೇವರ ಆಲಯಕ್ಕೆ ಒದಗವು. ನಿಮ್ಮ ದೇವರ ಆಲಯಕ್ಕೆ ನೋಡಿ, ಧಾನ್ಯ ಪಾನ
ನೈವೇದ್ಯಗಳಿದು ಕೊರತೆಯಲ್ಲಿ ಕಾಣ್ತಾ ಇದ್ದಾವೆ. ನಿಮ್ಮ ಆಲಯಕ್ಕೆ ಒದಗವು. ಉಪವಾಸ ದಿನವನ್ನು ಏರ್ಪಡಿಸಿರಿ, ಉಪವಾಸ ದಿನವನ್ನು ಏರ್ಪಡಿಸಿರಿ, ಸಂಘವನ್ನು ಕೂಡಿಸಿರಿ, ಸಂಘವನ್ನು ಕೂಡಿಸಿರಿ, ಹಿರಿಯರನ್ನು ಸಮಸ್ತ ದೇಶ ನಿವಾಸಿಗಳನ್ನು ನಿಮ್ಮ ದೇವರಾದ ಯೆಹೋವನ ಆಲಯಕ್ಕೆ ಬರಮಾಡಿ ಯೆಹೋವನಿಗೆ ಮೊರೆಯಿಡಿರಿ. ಯೆಹೋವನ ದಿನವು ಸಮೀಪಿಸಿತು. ಅಯ್ಯೋ ದಿನವೇ, ಅದು ಸರ್ವಶಕ್ತನಿಂದ ನಾಶನ ದಿನವಾಗಿಯೇ ಬರುವುದು. ನಮ್ಮ ಆಹಾರವು ನಮ್ಮ ಕಣ್ಣೆದುರಿಗೆ ಹಾಳಾಯಿತಲ್ಲ. ನಮ್ಮ ಆಹಾರ ಏನಾಯ್ತು? ನಮ್ಮ ಕಣ್ಣೆದುರಿಗೆ ಹಾಳಾಯ್ತಲ್ಲ. ಹರ್ಷ ಉಲ್ಲಾಸಗಳು ನಮ್ಮ ದೇವರ ಆಲಯದೊಳಗಿಂದ ತೊಲಗಿದವಲ್ಲ. ಇವತ್ತು ನೋಡಿ, ಕೊರೋನಾ ಬಂದ ನಂತರ ಆರಾಧನೆ ಇಲ್ಲ, ಫಿಸಿಕಲಿ ಆಗಿ ನಾವು ಒಟ್ಟಾಗಿ ಅನ್ಯೋನ್ಯವಾಗಿ ಸೇರಿ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಷ್ಟೋ ಜನ ದುಃಖ ಪಡ್ತಾ ಇದ್ದಾರೆ, ವೇದನೆ ಪಡ್ತಾ ಇದ್ದಾರೆ. ಫೆಲೋಶಿಪ್ ಇಲ್ಲ, ದೇವರನ್ನ ಆರಾಧನೆ ಮಾಡಲಿಕ್ಕೆ ಒಟ್ಟಾಗಿ ಸೇರಿ ಸಾಧ್ಯವಾಗ್ತಾ ಇಲ್ಲ ಎಂಬುದಾಗಿ. ಓಕೆ, ಮುಂದೆ ಓದಿ. ಬೀಜಗಳು ಹೆಂಟೆಗಳ ಕೆಳಗೆ ಒಣಗುತ್ತವೆ, ಹಗೆಯುಗಳು ಬರಿದಾಗಿವೆ, ಕಣಜಗಳು ಬಿದ್ದು ಹೋಗಿವೆ, ಧಾನ್ಯಕ್ಕೆ ಸಂಕೋಚವಾಯಿತಷ್ಟೇ. ಅಯ್ಯೋ ಪಶುಗಳು ಎಷ್ಟೋ ನರಳುತ್ತವೆ. ಎಷ್ಟು ಅಂದ್ರೆ ಆಹಾರ ಇಲ್ಲ ಪ್ರಿಯರೇ. ಅವಾಗ ಕಾರಣ ಏನು? ಬರಗಾಲ, ದೇವರಿಂದ ಕಳಿಸಲ್ಪಡುವಂತ ಒಂದು ಬರಗಾಲ ಈ ಭೂಮಿಯಲ್ಲಿ ಸಂಕಟ ಕಾಲದಲ್ಲಿ ಬರ್ತದೆ. ಅದು ಲೋಕದ ಆದಿಯಿಂದ ಇಲ್ಲಿಯವರೆಗೆ ಬರದಂತ ಒಂದು ಬರಗಾಲ, ಅಸಾಧಾರಣವಾದ ಬರಗಾಲ, ಸಾಧಾರಣ ಬರಗಾಲ ಅಲ್ಲ ಪ್ರಿಯರೇ. ಮುಂದೆ ಓದಿ. ಮೇವಿಲ್ಲದ ಕಾರಣ ದನದ ಮಂದೆಗಳು ಭ್ರಮೆಗೊಂಡಿವೆ. ಕುರಿಯ ಹಿಂಡುಗಳು ದಂಡನೆಗೆ ಗುರಿಯಾಗಿವೆ. ಯೆಹೋವಾ, ನಿನಗೆ ಮೊರೆ ಇಡುತ್ತೇನೆ. ಕಾಡಿನ ಹುಲ್ಗಾವಲನ್ನು ಕಿಚ್ಚು ನುಂಗಿ ಬಿಟ್ಟಿದೆಯಲ್ಲ. ವನ ವೃಕ್ಷಗಳನ್ನೆಲ್ಲ ಬೇಗಿಯು ಸುಟ್ಟು ಹಾಕಿದೆ. ಭೂಜಂತುಗಳು ನಿನ್ನ ಕಡೆಗೆ ತಲೆ ಎತ್ತುತ್ತವೆ. ತೊರೆಗಳು ಬತ್ತಿ ಹೋಗಿವೆ. ಕಾಡಿನ ಹುಲ್ಗಾವಲನ್ನು ಕಿಚ್ಚು ನುಂಗಿ ಬಿಟ್ಟಿದೆ. ನೋಡಿ, ಎಂತ ಒಂದು ಅನುಭವ, ಪರಿಸ್ಥಿತಿ ಆ ಸಮಯದಲ್ಲಿ ಇರ್ತದೆ ಎಂಬುದಾಗಿ ನಾವು ಸ್ವಲ್ಪ ಯೋಚನೆ ಮಾಡಬಹುದು ಪ್ರಿಯರು. ಈ ವಾಕ್ಯದ ಆಧಾರದಲ್ಲಿ ಸ್ವಲ್ಪ ನಾವು ಧ್ಯಾನ ಮಾಡಬಹುದು. ಅದು ಭಯಂಕರವಾದ ಘೋರವಾದ ಅನುಭವ ಆಗಿರುತ್ತದೆ ಪ್ರಿಯರೇ. ನಾವು ಹಗ್ಗಾಯನ ಪುಸ್ತಕ 1:10-11 ಓದಿ. ಬುಕ್ ಆಫ್ ಹಗ್ಗಾಯ ಚಾಪ್ಟರ್ 1:10-11. ನಿಮ್ಮ ನಿಮಿತ್ತವೇ ಆಕಾಶವು ಇಬ್ಬನಿಯನ್ನು ತಡೆದು ಬಿಟ್ಟಿದೆ. ಭೂಮಿಯು ತನ್ನ ಫಲವನ್ನು ನಿಲ್ಲಿಸಿ ಬಿಟ್ಟಿದೆ. ದೇಶ ಬೆಟ್ಟ ಧಾನ್ಯ ದ್ರಾಕ್ಷಾರಸ ಎಣ್ಣೆ ಭೂಮಿಯ ಉತ್ಪತ್ತಿ ಮನುಷ್ಯ ಪಶು ನಾನಾ ಕೈದುಡಿತ ಇವುಗಳಿಗೆಲ್ಲ ಹಾಳು ದೆಸೆ ತಂದಿದ್ದೇನೆ. ಪ್ರೈಸ್ ಗಾಡ್. ಇಲ್ಲಿ ಉಪದ್ರವ ಕಾಲದಲ್ಲಿ ಅಸಾಧಾರಣವಾದಂಥ ನೋವುಗಳನ್ನು ಜನರು ಅನುಭವಿಸುತ್ತಾರೆ, ಬಾಧೆಗಳನ್ನು ಅನುಭವಿಸುತ್ತಾರೆ. ಹಸಿವಿಂದ ಜನ ಸಾಯ್ತಾರೆ. ಆಫ್ರಿಕಾದ ಕೆಲವು ದೇಶಗಳ ಕುರಿತಾಗಿ ನಾವು ಟಿವಿ ಮಾಧ್ಯಮಗಳು ಓದ್ತೇವೆ ಪ್ರಿಯರೇ. ಅಲ್ಲಿ ಕ್ಷಾಮದ ನಿಮಿತ್ತ, ಬರಗಾಲದ ನಿಮಿತ್ತವಾಗಿ ಅನೇಕರು ಹಸಿವಿಂದ ಸಾಯ್ತಾ ಇದ್ದಾರೆ. ನಾವು ಕೆಲವು ಫೋಟೋಗಳನ್ನು, ವಿಡಿಯೋಗಳನ್ನು ನೋಡಿರಬಹುದು. ಹಲ್ಲೆಲೂಯಾ. ಈಗ ನಾವು ಜೀವಿಸುವಂಥ ಸಮಯದಲ್ಲಿ ಕೂಡ ನಡೆಯುವಂಥ ಬೇರೆ ಬೇರೆ ದೇಶಗಳಲ್ಲಿ ನಡೆಯುವಂಥ ಸಂಗತಿ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ, ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಆದರೆ ಉಪದ್ರವ ಕಾಲದ ಆ ಒಂದು ಬರಗಾಲ ಅಥವಾ ಕ್ಷಾಮ ಉಂಟಲ್ಲ ಪ್ರಿಯರೇ, ಅದು ಅಸಾಧಾರಣವಾದಂಥ ಕ್ಷಾಮವಾಗಿದೆ. ಅಲ್ಲಿ ಹಸಿವೆಯಿಂದ ಜನ ಸಾಯ್ತಾರೆ, ನೀರಿರಲ್ಲ, ಆಹಾರ ಇರಲ್ಲ, ಹಣ ಎಷ್ಟಿದ್ರು ಅದು ಯಾವುದು ಉಪಯೋಗಕ್ಕೆ ಬರಲ್ಲ. ಬೆಳ್ಳಿ ಬಂಗಾರ ಎಷ್ಟಿದ್ರು ಅದು ಉಪಯೋಗಕ್ಕೆ ಬರಲ್ಲ. ಎಷ್ಟೇ ಆಸ್ತಿ ಇದ್ರೂ ಅದು ಉಪಯೋಗಕ್ಕೆ ಬರಲ್ಲ. ಎಷ್ಟು ದೊಡ್ಡ ವ್ಯಕ್ತಿ ಆದರೂ ಪದವಿಯಲ್ಲಿ ಅದು ಆ ಸಮಯದಲ್ಲಿ ಅವನಿಗೆ ಉಪಯೋಗ ಬರಲ್ಲ, ಆಹಾರ ಸಿಗಲ್ಲ. ಮಾತ್ರವಲ್ಲ, ರೋಗಗಳಿಗೆ ತುತ್ತಾಗ್ತಾರೆ ಜನರು, ಬೇರೆ ಬೇರೆ ರೀತಿಯಲ್ಲಿ ಸತ್ತು ಹೋಗ್ತಾರೆ ಪ್ರಿಯರೇ. ಭಯಂಕರವಾದ ನರಳಾಟದ ಒಂದು ಯಾತನೆ, ಒಂದು ಅನುಭವ ಆ ದಿವಸಗಳಲ್ಲಿ ಇರ್ತದೆ ಪ್ರಿಯರೇ. ಕೊರತೆ, ಬಡತನ ಅಥವಾ ಅನೇಕ ವಿಧವಾದಂಥ ನೋವುಗಳಲ್ಲಿ ಜನರು ದಾಟಿ ಹೋಗುತ್ತಾರೆ. ಅದು ಭಯಂಕರವಾದ ಒಂದು ಅನುಭವ ಆಗಿದೆ ಪ್ರಿಯರೇ.
ನಾವು ಲೋಕ ಚರಿತ್ರೆಯನ್ನು ನಾವು ಧ್ಯಾನಿಸುವಾಗ ಅಥವಾ ಸತ್ಯವೇದದ ಚರಿತ್ರೆಗೆ ಹೋಗುವುದಾದ ಲೋಕ ಚರಿತ್ರೆಯಲ್ಲಿ ಕೂಡ ಅನೇಕ ಬರಗಾಲಗಳ ಕುರಿತಾಗಿ ನಾವು ಕಾಣಬಹುದು. ಎಷ್ಟೋ ದೇಶಗಳನ್ನು ಬರಗಾಲ ಕ್ಷಾಮಗಳು ಬಾಧಿಸುವುದನ್ನು ನಾವು ಚರಿತ್ರೆಯಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಸತ್ಯವೇದ ಚರಿತ್ರೆಯನ್ನು ಓದುವುದಾದರೆ ಅನೇಕ ಬರಗಾಲಗಳ ಕುರಿತಾಗಿ ಅಲ್ಲಿ ಕಾಣ್ತೇವೆ. ಬರಗಾಲ ಎಂಬುವಂಥದ್ದು, ಕ್ಷಾಮ ಎಂಬುವಂಥದ್ದನ್ನು ದೇವರು ಕೊಡುವಂಥದ್ದು ಒಂದು ಉದ್ದೇಶಪೂರ್ವಕವಾಗಿ ದೇವರೇ ಕೊಡ್ತಾನಂತೆ. ದೇವರೇ ಅದನ್ನು ಅನುಮತಿಸು, ದೇವರೇ ಅದನ್ನು ಆ ಬರಗಾಲವನ್ನು ಕ್ಷಾಮವನ್ನು ಭೂಮಿಯಲ್ಲಿ ಅನುಮತಿಸುವಂಥದ್ದಾಗಿದೆ. ಯಾಕೆ ಹಾಗಾದರೆ ದೇವರು ಈ ಬರಗಾಲವನ್ನು ಕ್ಷಾಮವನ್ನು ಅನುಮತಿಸ್ತಾನೆಂಬುದಾಗಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ನಾವು ಕಲಿತುಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಮೊಟ್ಟ ಮೊದಲ ಬರಗಾಲ ಆದಿಕಾಂಡ 12:9-20 ವಾಕ್ಯದಲ್ಲಿ ಓದ್ತೇವೆ. ಅಬ್ರಹಾಮನು ತನ್ನ ಹೆಂಡತಿ ಸಾರಳೊಟ್ಟಿಗೂ ತಮ್ಮನ ಮಗನಾದ ಲೋಟನೊಟ್ಟಿಗೂ ತನ್ನ ಜನರೊಟ್ಟಿಗೂ ದೇವರ ಆಜ್ಞೆ ಮೇರೆಗೆ ಕಾನಾನ್ ದೇಶಕ್ಕೆ ಆತನು ದರ್ಶನದೊಂದಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾನೆ ಅಂತ ಒಂದು ಸಮಯ ಅದು. ಆವಾಗ ವಾಕ್ಯ ಹೇಳ್ತದೆ, ಆಗ ಕಾನಾನ್ ದೇಶದಲ್ಲಿ ಒಂದು ಬರಗಾಲ ಬಂತಂತೆ, ಕ್ಷಾಮ ಬಂತಂತೆ. ಅವನೇನು ಮಾಡ್ತಾನೆ, ಆಗ ಐಗುಪ್ತ ದೇಶಕ್ಕೆ ಇಳಿದು ಹೋದ. ಇಲ್ಲಿ ದೇವರೊಂದು ಪರೀಕ್ಷೆ ಮಾಡ್ತಾರೆ. ಏನೋ ಗೊತ್ತುಂಟ, ಇಂಥ ಸಂದರ್ಭದಲ್ಲಿ ಜನ, ಸ್ಪೆಷಲಿ ದೇವರ ಮಕ್ಕಳು ಯಾರನ್ನು ಆತುಕೊಳ್ತಾರೆ? ಜನರನ್ನು ಆತುಕೊಳ್ತಾರ, ಮನುಷ್ಯನ ಮೇಲೆ ನಂಬಿಕೆ ಇಡ್ತಾರ, ಹಣದ ಮೇಲೆ ನಂಬಿಕೆ ಇಡ್ತಾರ, ಬೆಳ್ಳಿ ಬಂಗಾರವನ್ನು ಆತುಕೊಳ್ತಾರ? ದೇವರು ಅದನ್ನು ಪರೀಕ್ಷೆ ಮಾಡ್ತಾನೆ. ಅಂದರೆ ದರ್ಶನದಲ್ಲಿ ನಿಲ್ತಾರ ದೇವರ ಮಕ್ಕಳು? ಎಲ್ಲ ಪರೀಕ್ಷೆಗಳು ಆಗುತ್ತದೆ ಪ್ರಿಯರೇ. ಇಲ್ಲಿ ಅಬ್ರಾಹ್ಮನಿಗೆ ಉಂಟಾದ ಒಂದು ಪರೀಕ್ಷೆ ಎಂಬುದಾಗಿರೋದ್ರಲ್ಲಿ ನಾವು ಹೇಳೋದಕ್ಕೆ ಸಾಧ್ಯ. ನಾವು ವಾಕ್ಯ ಓದಿಕೊಳ್ಳೋಣ. ಆದಿಕಾಂಡ 12:9-20. ತರುವಾಯ ಅಬ್ರಹಾಮನು ಅಲ್ಲಿಂದ ಹೊರಟು ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಮುಂದೆ ಮುಂದೆ ಹೋಗುತ್ತಾ ಇದ್ದನು. ಆ ದೇಶದಲ್ಲಿ ಘೋರ ಕ್ಷಾಮವಿದ್ದದ್ದರಿಂದ ಅಲ್ಲಿ ಇರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ನೋಡಿ, ದರ್ಶನ ಬಿಟ್ಟು ಆತನು ಹೋಗ್ತಾ ಇದ್ದಾನೆ. ಅವನು ಐಗುಪ್ತ ದೇಶದ ಹತ್ತಿರಕ್ಕೆ ಬಂದಾಗ ತನ್ನ ಹೆಂಡತಿಯಾದ ಸಾರಾಯಳಿಗೆ ಕೇಳು, ನೀನು ಸುಂದರಿ ಎಂದು ನಾನು ಬಲ್ಲೆ. ಐಗುಪ್ತ ದೇಶದವರು ನಿನ್ನನ್ನು ಕಂಡು ಈಕೆಯು ಇವನ ಹೆಂಡತಿ ಎಂದು ನನ್ನನ್ನು ಕೊಂದು ನಿನ್ನನ್ನು ಉಳಿಸಾರು. ಆದ ಕಾರಣ ನೀನು ನನಗೆ ತಂಗಿಯಾಗಬೇಕೆಂದು ಅವರಿಗೆ ಹೇಳು. ಹೀಗೆ ಹೇಳಿದರೆ ನಿನ್ನ ನಿಮಿತ್ತ ನನಗೆ ಹಿತವಾಗುವುದು. ನಾನು ನಿನ್ನ ದೆಸೆಯಿಂದ ಸಾಯದೆ ಬದುಕುವೆನು ಎಂದು ಹೇಳಿದನು. ಅಬ್ರಾಮನು ಐಗುಪ್ತ ದೇಶಕ್ಕೆ ಬಂದಾಗ ಐಗುಪ್ತ್ಯರು ಅವನ ಸಂಗಡ ಇದ್ದ ಸ್ತ್ರೀಯನ್ನು ನೋಡಿ ಬಹು ಸುಂದರಿ ಎಂದರು. ಫರೋಹನ ಪ್ರಧಾನರು ಆಕೆಯನ್ನು ನೋಡಿ ಬಂದು ಅವನ ಮುಂದೆ ಹೊಗಳಲಾಗಿ ಫರೋಹನು ಆ ಸ್ತ್ರೀಯನ್ನು ಅರಮನೆಗೆ ಕರೆತರಿಸಿ ಆಕೆಯ ನಿಮಿತ್ತ ಅಬ್ರಹಾಮನಿಗೆ ಉಪಕಾರ ಮಾಡಿದನು. ಆಗ ಅಬ್ರಹಾಮನಿಗೆ ಕುರಿದನಗಳು ಗಂಡು ಹೆಣ್ಣು ಕತ್ತೆಗಳು ದಾಸದಾಸಿಯರು ಒಂಟೆಗಳು ದೊರೆತವು. ಆದರೆ ಯೆಹೋವನು ಫರೋಹನಿಗೂ ಅವನ ಮನೆಯವರಿಗೂ ಅಬ್ರಾಮನ ಹೆಂಡತಿಯಾದ ಸಾರಯಳ ನಿಮಿತ್ತ ಬಹಳ ಉಪದ್ರವಗಳನ್ನು ಉಂಟು ಮಾಡಿ ಬಾಧಿಸಿದನು. ಆಗ ಫರೋಹನು ಅಬ್ರಾಮನನ್ನು ಕರೆಸಿ ಯಾಕೆ ಹೀಗೆ ಮಾಡಿದೆ? ಹೆಂಡತಿಯನ್ನು ಯಾಕೆ ನನಗೆ ತಿಳಿಸಲಿಲ್ಲ? ತಂಗಿ ಎಂದು ಯಾಕೆ ಹೇಳಿದೆ? ಹೀಗೆ ಹೇಳಿದ್ದರಿಂದ ಆಕೆಯನ್ನು ಹೆಂಡತಿಯಾಗಲಿಕ್ಕೆ
ಆಕೆ ಹೆಂಡತಿ ಆಗ್ಲಿಕ್ಕೆ ತೆಗೆದುಕೊಂಡೆನಲ್ಲ. ಈಗೋ ನಿನ್ನ ಹೆಂಡತಿ ಕರೆದುಕೊಂಡು ಹೋಗು ಎಂದು ಹೇಳಿ ಅವನ ವಿಷಯವಾಗಿ ತನ್ನ ಸೇವಕರಿಗೆ ಅಪ್ಪಣೆ ಕೊಡಲು ಅವರು ಅಬ್ರಾಮನನ್ನು ಅವನ ಹೆಂಡತಿಯನ್ನು ಅವನಿಗಿದ್ದ ಸರ್ವಸ್ವಾಹಿತವಾಗಿ ಅವನಿಗಿರುವ ಸರ್ವಸ್ವ ಸಹಿತವಾಗಿ ಸಾಗ ಕಳುಹಿಸಿದರು. ಅದು 13:1 ಏನ್ ಹೇಳ್ತದೆ, 13:1 ಏನ್ ಹೇಳ್ತದೆ, ಹೀಗೆ ಅಬ್ರಾಮನು ತನ್ನದನ್ನೆಲ್ಲ ತೆಗೆದುಕೊಂಡು ಹೆಂಡತಿಯನ್ನು ಲೋಟನನ್ನು ಸಂಗಡ ಕರಕೊಂಡು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯಕ್ಕೆ ಏರಿ ಬಂದನು. ದೇವರೊಂದು ಪಾಠ ಕಲಿಸಿದ. ಅಲ್ಲಿ ದೇವರನ್ನು ಆತುಕೊಳ್ಳದೆ ಐಗುಪ್ತ ದೇಶದ ಅರಸನ ಆತುಕೊಂಡು ಹೋದ ನಿಮಿತ್ತವಾಗಿ ಅವನು ಸುಳ್ಳು ಹೇಳುವಂತ ಪರಿಸ್ಥಿತಿ ಉಂಟಾಯಿತು. ಅವನಲ್ಲಿ ಭಯದ ಆತ್ಮಲ್ಲಿ ಆವರಿಸುವುದನ್ನಲ್ಲಿ ಕಾಣ್ತೇವೆ ಪ್ರಿಯ. ಉದ್ದೇಶಪೂರ್ವಕವಾಗಿ ಕ್ಷಾಮವನ್ನು ಕೆಲವೊಮ್ಮೆ ದೇವರ ಮಕ್ಕಳ ಜೀವಿತದಲ್ಲಿ ದೇವರು ಅನುಮತಿಸುತ್ತಾನೆ. 2ನೇ ಕ್ಷಾಮದ ಕುರಿತಾಗಿ ಆದಿಕಾಂಡ 26 1-5 ವಾಕ್ಯದಲ್ಲಿ ನೋಡ್ತೇವೆ. ಇಸ್ಸಾಕನ ಸಮಯದಲ್ಲಿ ಉಂಟಾದಂಥ ಕ್ಷಾಮ. ದೇವರು ಅವನೊಟ್ಟಿಗೆ ದರ್ಶನ ಕೊಟ್ಟ ಸಮಯದಲ್ಲಿ ಮಾತಾಡ್ತಾನೆ. ಅವನು ಫಿಲಿಷ್ಟಿಯ ಅರಸನಾದ ಅಬೀಮೆಲೆಕನ ಬಳಿಗೆ ಹೋಗುವುದಕ್ಕೆ ತೀರ್ಮಾನ ತಗೊಂಡಾಗ ಅಲ್ಲಿ ದೇವರ ಒಟ್ಟಿಗೆ ಮಾತಾಡ್ತಾ ನೋಡುವ ನಾವು. ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೊಂದು ಬರವು ಕಾನಾನ್ ದೇಶಕ್ಕೆ ಬಂತು. ಆಗ ಈಸಾಕನು ಫಿಲಿಷ್ಟಿಯರ ಅರಸನಾದ ಅಬೀಮೆಲೆಕನ ಬಳಿಗೆ ಗೆರಾರಿಗೆ ಹೋದನು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ. ಐಗುಪ್ತ ದೇಶಕ್ಕೆ ಹೋಗ್ಬೇಕಂದ್ರೆ ಅವನ ತಂದೆ ಹೋಗಿದ್ದ. ತಂದೆ ಐಗುಪ್ತ ದೇಶಕ್ಕೆ ಇಳಿದು ಹೋದ ನಿಮಿತ್ತವಾಗಿ ಏನಾಯ್ತು, ಹಿಂಜಾರಿಕೆ ಉಂಟಾಯ್ತು. ಅವನಿಗೆ ಭಯದಾತ್ಮಂದ ಆವರಿಸಲ್ಪಟ್ಟು ಸುಳ್ಳು ಹೇಳುವಂತ ಪರಿಸ್ಥಿತಿ ಬಂತು. ಅದಕ್ಕೆ ದೇವರು ಇವನಿಗೆ ಹೇಳ್ತೆ, ಮಗನಿಗೆ ಏನ್ ಹೇಳ್ತಿದ್ದಾನೆ, ನೀನೀಗ ಐಗುಪ್ತ ದೇಶಕ್ಕೆ ಹಿಂಜಾರಿ ಹೋಗಬಾರ್ದು. ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು. ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ನೇಮ ವಿಧಿಗಳನ್ನು ಕೈಗೊಂಡು ನಡೆದದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಅಂದನು. 12ನೇ ವಾಕ್ಯ ಹೇಳ್ತದೆ, ಅಲ್ಲಿ ಅವನು ಏನ್ ಮಾಡ್ತಾನೆ, ಆ ಬರಗಾಲದಲ್ಲಿ ಬೀಜವನ್ನು ಬಿತ್ತಿದ 100ರಷ್ಟು ಫಲ ಕೊಯ್ತಾ ಇದ್ದಾನೆ. ಓದಿ. ಈಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರುಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ನೋಡಿ, ಇಲ್ಲಿ ಒಂದು ಬರಗಾಲ ಈಸಾಕನ ಸಮಯದಲ್ಲಿ ಅವರು ಬರ ಮಾಡಿದ. ಇಲ್ಲಿ ಈಸಾಕನಿಗೆ ದೇವ ದರ್ಶನದೊಂದಿಗೆ ಮಾತನಾಡಿದ ಕೂಡ. ಈಸಾಕ ಈಗ ಏನ್ ಮಾಡ್ತಾನೆ, ತಂದೆ ಅಬ್ರಾಮನಾಗಿ ಮಾಡ್ತಾ ಇಲ್ಲ, ಆತನು ದೇವರನ್ನು ಆತುಕೊಳ್ಳುವುದನ್ನು ನೋಡ್ತಾ ಇದ್ದೇವೆ ನಾವು. ದೇವರ ಮೇಲೆ ನಂಬಿಕೆ ಇಟ್ಟು ಆತನು ಆ ಬರಗಾಲದಲ್ಲಿ ಏನ್ ಮಾಡಿದ, ಬೀಜ ಬಿತ್ತಿ 100ರಷ್ಟು ಫಲವನ್ನು ಕೊಯ್ಯುವುದನ್ನು ನೋಡ್ತೇವೆ. 3ನೇ ಬರಗಾಲದ ಕುರಿತು ಓದುವುದಾದ್ರೆ ಆದಿಕಾಂಡ 41 ಅಧ್ಯಾಯ, ಯೋಸೇಫನು ಅಲ್ಲಿ ಐಗುಪ್ತ ದೇಶದಲ್ಲಿ ಇದ್ದಂಥ ಸಮಯದಲ್ಲಿ ಬಂದ ಬರಗಾಲ. ನಾವು 41 ಅಧ್ಯಾಯ ಆದಿಕಾಂಡ 1-14 ವಾಕ್ಯ ಓದಿದ್ರೆ ಈ ಫರೋವನಿಗೆ ಬಿದ್ದ ಕನಸನ್ನು ಕಾಣ್ತೇವೆ. ಅದ ನಂತರ 25-15ನೇ ವಾಕ್ಯದಿಂದ ಮುಂದಕ್ಕೆ 25-36 ವಾಕ್ಯ 36 ವಾಕ್ಯದವರೆಗೆ ಓದುವುದಾದರೆ ಆ ಕನಸಿನ ಅರ್ಥವನ್ನು ಹೇಳುವಂಥ ಯೋಸೇಫನನ್ನು ಕಾಣ್ತೇವೆ. ನಾವು ಕೇವಲ 53-57 ವಾಕ್ಯ ಮಾತ್ರ ಅದರಲ್ಲಿ ಓದಿಕೊಳ್ಳೋಣ. ಐಗುಪ್ತ ದೇಶದಲ್ಲಿ ಸುಭಿಕ್ಷದ 7 ವರುಷಗಳು ಮುಗಿದ ಮೇಲೆ ಯೋಸೇಫನು ಹೇಳಿದ್ದ ಪ್ರಕಾರ ಕ್ಷಾಮದ 7 ವರುಷಗಳಿಗೆ ಪ್ರಾರಂಭವಾಯಿತು. ಬರವು ಸುತ್ತಲಿದ್ದ ಎಲ್ಲಾ ದೇಶಗಳಲ್ಲಿಯೂ ಹಬ್ಬಿತು. ಐಗುಪ್ತ ದೇಶದಲ್ಲಿ ಮಾತ್ರ ಆಹಾರ ದೊರಕುವುದು. ಐಗುಪ್ತ ದೇಶಕ್ಕೆಲ್ಲ ಬರ ಬಂದಾಗ ಪ್ರಜೆಗಳು ಆಹಾರ ಬೇಕೆಂದು ಫರೋಹನಿಗೆ ಮೊರೆಯಿಟ್ಟುಕೊಂಡರು. ಅವನು ಅವರಿಗೆ, ಯೋಸೇಫನ ಬಳಿಗೆ ಹೋಗಿರಿ, ಅವನ ಮಾತಿನ ಮೇರೆಗೆ ಮಾಡಿರಿ ಎಂದು ಹೇಳಿದನು. ಬರವು ಲೋಕದಲ್ಲೆಲ್ಲ ಹರಡಿಕೊಂಡಿರುವಾಗ
ಯೋಸೇಫನು ಕಣಜಗಳನ್ನೆಲ್ಲ ತೆಗೆಸಿ ಐಗುಪ್ತ್ಯರಿಗೆ ಧಾನ್ಯವನ್ನು ಮಾರಿಸಿದನು. ಐಗುಪ್ತ ದೇಶದಲ್ಲಿ ಬರವು ಬಹು ಘೋರವಾಗಿತ್ತು. ಇದಲ್ಲದೆ ಭೂಲೋಕದಲ್ಲೆಲ್ಲ ಬರವು ಭಯಂಕರವಾಗಿದ್ದರಿಂದ ಎಲ್ಲ ದೇಶದವರು ಧಾನ್ಯವನ್ನು ಕೊಂಡುಕೊಳ್ಳುವುದಕ್ಕಾಗಿ ಐಗುಪ್ತಕ್ಕೆ ಯೋಸೇಫನ ಬಳಿಗೆ ಬಂದರು. ಪ್ರೈಸ್ ಗಾಡ್. ಪ್ರಿಯರು, ಇಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ, ದೇವರಿಗೆ ಇಲ್ಲಿ ಕೂಡ ಒಂದು ಈ ಬರಗಾಲದ ಮೂಲಕ ದೇವರಿಗೆ ಒಂದು ಉದ್ದೇಶ ಇತ್ತು. ಒಂದು, ದೇವರ ವಾಗ್ದಾನ ನೆರವೇರಬೇಕಾಗಿತ್ತು. ಯೋಸೇಫನ ಆಶ್ರಯದಲ್ಲಿ ಇಸ್ರೇಲ್ ಜನಾಂಗವು ಪೋಷಣೆ ಹೊಂದಬೇಕಾಗಿತ್ತು. ನಾವು ಆದಿಕಾಂಡ 15ನೇ ಅಧ್ಯಾಯ 13-15 ವಾಕ್ಯದ ಆ ಪ್ರವಾದನ ವಾಕ್ಯ, ಅಬ್ರಾಮನೊಟ್ಟಿಗೆ ದೇವರು ಹೇಳಿದಂಥ ಆ ಪ್ರವಾದನ ವಾಕ್ಯ ನೆರವೇರಬೇಕಾಗಿತ್ತು. ದೇವರು ಎಲ್ಲ ಯೋಜನಾನುಸಾರವಾಗಿಯೇ ಮಾಡ್ತಾನೆ. ಈ ಬರಗಾಲ ದೇವರ ಅನುಮತಿ ಮೇರೆಗೆ ಬಂತು ಬರುವುದನ್ನು ಇಲ್ಲಿ ನಾವು ಕಾಣ್ತೇವೆ. ಪ್ರಿಯರೇ, ಇಲ್ಲಿಂದ ಅವ್ರು 430 ವರ್ಷದ ನಂತರ ಹೊರಗಡೆ ಹೋಗಬೇಕಾಗಿತ್ತು. ಐಶ್ವರ್ಯವಂತರಾಗಿ ಕಾನಾನ್ ದೇಶವನ್ನು ಸೇರಬೇಕಾಗಿತ್ತು. ದೇವರಿಗೊಂದು ಯೋಜನೆ ಇತ್ತು. ಇಲ್ಲಿ ಸುಮ್ಮನೆ ಬರಗಾಲವನ್ನು ದೇವರು ಏನು ಮಾಡಲಿಲ್ಲ, ಅನುಮತಿಸಲಿಲ್ಲ. ದೇವರಿಗೊಂದು ಯೋಜನೆ ಪ್ರಕಾರ ಈ ಬರಗಾಲವನ್ನು ಇಲ್ಲಿ ದೇವರು ಅನುಮತಿಸುವಂಥದ್ದನ್ನು ಇಲ್ಲಿ ಕಾಣ್ತೇವೆ. ಮಾತ್ರವಲ್ಲ, ರೂತನ ಪುಸ್ತಕಕ್ಕೆ ಬರುವಾಗ 1ನೇ ಅಧ್ಯಾಯ 1-2 ವಾಕ್ಯದಲ್ಲಿ ಅಲ್ಲಿ ಕೂಡ ನಹೋಮಿ, ಎಲಿಮೆಲೆಕ ಗಂಡನಾದ ಎಲಿಮೆಲೆಕ, ಮೌಲೋನ್ ಕಿಲಿಯೋನ್ ಎಂಬ ಅವರ ಗಂಡು ಮಕ್ಕಳು ನೋಡ್ತೇವೆ. ಅಲ್ಲಿ ಬೆತ್ಲೆಹೇಮಿನಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಬರಗಾಲ ಬಂದಾಗ ಅವರು ಎಲ್ಲಿ ಹೋಗ್ತಾರೆ, ವಿಗ್ರಹಾರಾಧನೆ ಮಾಡುವಂಥ ಮೋವಾಬ್ ದೇಶಕ್ಕೆ ಅವರು ಹೋಗುವಂಥದ್ದನ್ನು, ನಾವು ದೇವರ ಸಾನ್ನಿಧ್ಯ ಬಿಟ್ಟು ಹೋಗುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಪ್ರಿಯರೇ, ಅದು ಮಾತ್ರವಲ್ಲದೆ ಇನ್ನು ಅನೇಕ ವಾಕ್ಯಗಳನ್ನು ನಾನು ನಿಮ್ಗೆ ಕೊಡಲಿಕ್ಕೆ ನನಗೆ ಸಾಧ್ಯ ಇದೆ. ಪ್ರಿಯರೇ, ನಾವು 1 ಅರಸು 17ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಕೂಡ ಅಲ್ಲಿ ಕೂಡ ಎಲಿಯ ದೇವರ ಅಪ್ಪಣೆ ಮೇರೆಗೆ ಪ್ರವಾದಿಸುವಂಥ ಎಲಿಯನನ್ನು ಅಲ್ಲಿ ಕಾಣ್ತೇವೆ ನಾವು. ನಾನು ಹೇಳುವವರೆಗೆ ಮಳೆ ಆಗಲಿ ಮಂಜಾಗಲಿ ಬೇರೆ 3.5 ವರ್ಷಗಳ ಮಳೆ ಆಗಲಿ ಮಂಜಾಗಲಿ ದೇಶದಲ್ಲಿ ಬೀಳಲಿಲ್ಲ. ಕೊರತೆ ಉಂಟಾಯಿತು, ಆಹಾರದ ತೊಂದರೆ ಉಂಟಾಯಿತು. ಮೇವಿಗೋಸ್ಕರ ಅರಸನು ಒದ್ದಾಡ್ತಾ ಇದ್ದಾನೆ, ಪಶುಗಳ ಮೇವಿಗೋಸ್ಕರವಾಗಿ, ಹುಲ್ಲುಗೋಸ್ಕರವಾಗಿ. ಅದಕ್ಕೆ ಕಾರಣ ಕೂಡ ಉಂಟು. ಅದೇ 18ನೇ ಅಧ್ಯಾಯ 19-20ನೇ ವಾಕ್ಯದಲ್ಲಿ 1 Kings chapter 18:16-20 ಅದಕ್ಕೆ ಏನು ಕಾರಣ ಅಂತ ಸ್ಪಷ್ಟವಾಗಿ ಅಲ್ಲಿ ಎಲಿಯನು ಆ ದೇಶವನ್ನು ಆಳುವಂಥ ಹಾಬನೊಟ್ಟಿಗೆ ಮಾತಾಡುವಂಥದ್ದನ್ನು ಕೂಡ ಅಲ್ಲಿ ಕಾಣ್ತೇವೆ. ವಿಗ್ರಹಾರಾಧನೆ, ಬಾಳ ಅಶೇರ ಎಂಬ ದೇವತೆಗಳನ್ನು ದೇವಜನರು ಸತ್ಯದೇವನು ಬಿಟ್ಟು ಆರಾಧಿಸಿದ ನಿಮಿತ್ತವಾಗಿ, ವಿಗ್ರಹಾರಾಧನೆ ಮಾಡಿದ ನಿಮಿತ್ತವಾಗಿ ಈ ಒಂದು ಕ್ಷಾಮ ಬರಗಾಲ ಬಂದಿದೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸುವಂಥದ್ದನ್ನು, ದೇವರ ಆಜ್ಞೆಗಳನ್ನು ಉಲ್ಲಂಘನೆ ಮಾಡಿದ ನಿಮಿತ್ತವಾಗಿ ಈ ಉಪದ್ರವ ಬಂದಿದೆ ಎಂಬುದಾಗಿ ಸ್ಪಷ್ಟವಾಗಿ ಎಲಿಯನ್ನು ಆಹಾಬನೊಟ್ಟಿಗೆ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಪ್ರಿಯರೇ, ನಾವು 2 ಅರಸುಗಳು 6ನೇ ಅಧ್ಯಾಯ 24-33ನೇ ವಾಕ್ಯದಲ್ಲಿ ಅಲ್ಲಿ ಕೂಡ ಒಂದು ಘೋರ ಕ್ಷಾಮ, ಘೋರ ಬರ ಅಲ್ಲಿ ಬರುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ಪ್ರಿಯರೇ, 2 ಅರಸು 7:1-20ನೇ ವಾಕ್ಯದಲ್ಲಿ ದೊಡ್ಡ ಅದ್ಭುತ ದೇವರು ಮಾಡುವುದನ್ನು ಆ ಬರಗಾಲದ ಸಮಯದಲ್ಲಿ ಕೂಡ ನಾವು ಕಾಣ್ತೇವೆ. ಅವರಿಗೆ ವಿರೋಧ ಬಂದ ಅರಮ್ಯರು ಅಲ್ಲಿ ಒಬ್ಬರಿಗೊಬ್ಬರು ಜಗಳ ಮಾಡಿ ನಾಶವಾಗುವ ರೀತಿಯಲ್ಲಿ ಕಾರ್ಯ ಮಾಡಿದ ದೇವರು ಅವರಿಗೆ ದೊಡ್ಡ ಕೊಳ್ಳೆ ಆ ಬರಗಾಲದ ಸಮಯದಲ್ಲಿ ದೇವಜನ ಸಿಗುವಂಥದ್ದನ್ನು ಕೂಡ ಅಲ್ಲಿ ಕಾಣ್ತೇವೆ. ಅಂದರೆ ದೇವರ ಮಹಿಮೆಯನ್ನು ದೇವಜನರ ಇಸ್ರೇಲರ ಸಮಯದಲ್ಲಿ ಕಾಣುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ. ಪ್ರಿಯರೇ, ಒಂದೊಂದು ತಿಳ್ಕೋಬೇಕು, ಪ್ರತಿಯೊಂದು ಬರಗಾಲದ ಕುರಿತಾಗಿ ದೇವರಿಗೆ ಆತನದ್ದೇ ಆದಂಥ ಒಂದು ಉದ್ದೇಶ ಇದೆ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೊಳ್ಬೇಕು. ಹಾಗಾದರೆ ಈ ಬರಗಾಲ ನಾವು ಯಾವುದು, ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯದಲ್ಲಿ ಏನು ಓದ್ತೇವೆ, 3ನೇ ಮುದ್ರೆ ಒಡೆಯುವಾಗ ಬರುವಂಥ ಬರಗಾಲ ಉಂಟಲ್ಲ, ಅದು ಲೋಕಾದಿಯಿಂದ ಇಲ್ಲಿವರೆಗೆ ಬರದಂಥ ಒಂದು ಬರಗಾಲ. ಅದು ಘೋರ ಬರಗಾಲವಾಗಿದೆ. ಪ್ರಿಯರು, ಸಾಧಾರಣ ಬರಗಾಲವಲ್ಲಪ್ಪಿದು. ಎಷ್ಟೋ ಜನ ಸಾಯ್ಬೋದು ಆ ಸಮಯದಲ್ಲಿ, ಸತ್ತೋಗ್ತಾರೆ, ಹಸುವಿಂದ ಸಾಯ್ತಾರೆ, ಬಾಯಾರಿಕೆಯಿಂದ ಸಾಯ್ತಾರೆ, ರೋಗಿಗಳಾಗಿ ಸಾಯ್ತಾರೆ. ಇನ್ನೊಂದು ಕಡೆ ಕ್ರಿಸ್ತ ವಿರೋಧಿ ಆಡಳಿತ. ಪ್ರಿಯರೇ, ಸುಲಭದ ಒಂದು ಕಾರ್ಯವಲ್ಲ ಆ ದಿವಸಗಳಲ್ಲಿ. ಪ್ರಿಯರೇ, ಹಾಗಾದರೆ ನಾವು ವಾಕ್ಯದ ಆಧಾರ ತಿಳ್ಕೊಳ್ಳುವ, ಯಾಕೆ ದೇವರು ಬರಗಾಲವನ್ನು ಅಥವಾ ಕ್ಷಾಮವನ್ನು ಭೂಲೋಕದಲ್ಲಿ ಬರಮಾಡುತ್ತಾನೆ, ಅದರ ಕುರಿತು ದೇವರಿಗೆ ಏನು ಉದ್ದೇಶ, ವಾಕ್ಯದ ಆಧಾರದಲ್ಲಿ ತಿಳ್ಕೊಳ್ಳುವ. 1ನೇದಾಗಿ ಯಾಜಕ ಕಾಂಡ 26ನೇ ಅಧ್ಯಾಯ 18-20, ಲೆವಿಟಿಕಸ್ ಚಾಪ್ಟರ್ 26 18-20. ಇಷ್ಟಾದರೂ ನೀವು ನನ್ನ ಮಾತಿಗೆ ಲಕ್ಷ್ಯ ಕೊಡದೆ ಹೋದರೆ, ನಾನು ನಿಮ್ಮ ಪಾಪಗಳ ನಿಮಿತ್ತ 7ರಷ್ಟಾಗಿ ನಿಮ್ಮನ್ನು ಶಿಕ್ಷಿಸುವೆನು.
ನಿಮ್ಮ ಗರ್ವಕ್ಕೆ ಕಾರಣವಾದ ಬಲವನ್ನು ಮುರಿಯುವೆನು. ನಿಮ್ಮ ಮೇಲಿರುವ ನಮ್ಮ ಗರ್ವಕ್ಕೆ ಕಾರಣವಾದ ಬಲ ಏನಿದ್ರು ಅದನ್ನು ದೇವರಿಗೆ ಮುರಿಯಬೇಕು. ಅದಕ್ಕಾಗಿ ದೇವರು ಏನು ಮಾಡ್ತಾನಂತೆ? ಕ್ಷಾಮವನ್ನು ಬರಮಾಡ್ತಾನೆ, ಬರಗಾಲ ಬರಮಾಡ್ತಾನೆ. ಮುಂದೆ ಓದಿ. ನಿಮ್ಮ ಮೇಲಿರುವ ಆಕಾಶವನ್ನು, ನಿಮ್ಮ ಮೇಲೆ ಇರುವಂತ ಆಕಾಶವನ್ನು ಕಬ್ಬಿಣದಂತೆಯೂ ನೀವು ಸಾಗುವಳಿ ಮಾಡುವ ಭೂಮಿಯನ್ನು ತಾಮ್ರದಂತೆಯೂ ಮಾಡುವೆನು. ನೀವು ದುಡಿದದ್ದೆಲ್ಲ ವ್ಯರ್ಥವಾಗುವುದು. ನಿಮ್ಮ ಭೂಮಿಯಲ್ಲಿ ಬೆಳೆಯಾಗುವುದಿಲ್ಲ. ತೋಟಗಳ ಮರಗಳು ಫಲಿಸುವುದಿಲ್ಲ. ಯಾಕೆ? ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆದದರಿಂದ, ದೇವರಿಗೆ ಅವಿಧೇಯತೆ ತೋರಿಸಿದ್ದರಿಂದ ಎಂಬುದನ್ನು ನೋಡ್ತಾ. ಎರಡನೇದಾಗಿ ಧರ್ಮೋಪದೇಶ ಕಾಂಡ 28 ಅಧ್ಯಾಯ 22ರಿಂದ 26 ವಾಕ್ಯ ಓದುವ. ಡ್ಯೂಟರನಮಿ 28:22-26 ವರ್ಸಸ್. ಆತನು ನಿಮ್ಮನ್ನು ಕ್ಷಯರೋಗ, ಚಳಿಜ್ವರ, ಉರಿತ, ಉಷ್ಣ ಜ್ವರಗಳಿಂದಲೂ ದೇಶವನ್ನು ಕ್ಷಾಮದಿಂದಲೂ ಬೆಳೆಯನ್ನು ಕಾಡಿಗೆ ಬಿಸಿ ಗಾಳಿಗಳಿಂದಲೂ ಬಾಧಿಸಲಾಗಿ ನೀವು ಸಾಯುವ ತನಕ ಇವು ನಿಮ್ಮನ್ನು ಬೆನ್ನತ್ತುವವು. ಮೇಲೆ ಆಕಾಶವು ಮಳೆ ಸುರಿಸದೆ ತಾಮ್ರದಂತೆಯೂ ಕೆಳಗೆ ಭೂಮಿಯು ಬೆಳೆ ಕೊಡದೆ ಕಬ್ಬಿಣದಂತೆಯೂ ಇರುವುದು. ನಿಮ್ಮ ದೇಶದಲ್ಲಿ ಯೆಹೋವನು ಆಕಾಶದಿಂದ ಮಳೆಗೆ ಬದಲಾಗಿ ಧೂಳಿಯನ್ನು ಉಸುಬನ್ನು ನಿಮ್ಮ ಮೇಲೆ ಸುರಿಸುವನು. ಆದ್ದರಿಂದ ನಾವು ಗಲ್ಫ್ ರಾಷ್ಟ್ರಗಳಲ್ಲಿ ನಾನು ಹೋದಾಗ ನಾನು ಅನುಭವ ಮಾಡಿದ್ದೇನೆ. ಆ ಗಲ್ಫಲ್ಲಿರುವವರಿಗೆ ಅನೇಕರಿಗೆ ಅನುಭವ ಉಂಟು. ಈ ಹೊಯ್ಗೆ, ಈ ಮರಳಿನ ಒಂದು ಧೂಳು, ಅದೊಂದು ಸ್ಯಾಂಡ್ ಸ್ಟಾಕ್ ಅಂತ ಹೇಳ್ತಾರೆ. ಅದು ಬಂದು ಬಿಟ್ಟರೆ ಎಷ್ಟೋ ಜನರು ರೋಗದಲ್ಲಿ ಬೀಳ್ತಾರೆ. ಎಲರ್ಜಿ ಸ್ಟಾರ್ಟ್ ಆಗ್ತದೆ, ಕೆಮ್ಮು, ಜ್ವರ ಎಲ್ಲ ಬೇರೆ ಬೇರೆ ರೋಗ ಸ್ಟಾರ್ಟ್ ಆಗ್ತದೆ. ಗಾಡಿಗಳಿಗೆ ಈ ರಸ್ತೆ ಕಾಣುವುದಿಲ್ಲ, ಅಷ್ಟು ದಪ್ಪವಾಗಿ ಈ ಮರಳಿನ ಒಂದು ಇದು ಬೀಳ್ತದೆ, ಧೂಳು ಎಲ್ಲ ಕಡೆ. ಸ್ಯಾಂಡ್ ಸ್ಟಾಕ್ ಅಂತ ಹೇಳ್ತಾರೆ. ಗಲ್ಫಲ್ಲಿರುವವರಿಗೆಲ್ಲ ಅನುಭವ ಇರ್ಬೋದು. ಆವಾಗ ದೇವರು ಹೇಳ್ತಾನೆ, ಆ ಕಾಲದಲ್ಲಂತೆ ಮರಳು ಮತ್ತು ಧೂಳನ್ನೇ ದೇವರು ಎಬ್ಬಿಸಿ ಬಿಡ್ತಾನಂತೆ. ಮಳೆಗೆ ಬದಲಾಗಿ ಧೂಳೇ ಬೀಳ್ತದೆ, ಮಳೆಗೆ ಬದಲಾಗಿ ಹೊಯ್ಗೆ ಬೀಳ್ತದಂತೆ, ಮರಳೇ ಬೀಳ್ತದಂತೆ. ಓಕೆ, ಮುಂದೆ ಓದಿ. ಆದ್ದರಿಂದ ನೀವು ನಾಶವಾಗಿ ಹೋಗುವಿರಿ. ನೀವು ಶತ್ರುಗಳಿಂದ ಪರಾಜಯವನ್ನು ಹೊಂದುವಂತೆ ಯೆಹೋವನು ಮಾಡುವನು. ಸಾಕು. ಯಾಕೆ ಹಾಗಾದ್ರೆ? ಯಾಕೆ ಹೀಗೆ ದೇವರು ಮಾಡ್ತಾನೆ? 15ನೇ ವಾಕ್ಯ ಓದಿ. ಅದೇ ಅಧ್ಯಾಯದಲ್ಲಿ ಡ್ಯೂಟರನಮಿ 28:15, ಧರ್ಮೋಪದೇಶ 28:15. ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ ನಾನು ಈಗ ನಮಗೆ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುವು. ಯಾವ ಅಶುಭ? 16-18 ವಾಕ್ಯ ಓದಿ. 16-17-18. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಅಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊನವಿಗೆಗಳಿಗೂ ಅಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿಗಳಿಗೂ ಅಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಅಶುಭ ಉಂಟಾಗುವುದು. ನೋಡಿ, ಇಲ್ಲಿ ನಾವು ನೋಡ್ತೇವೆ. ಕಾರಣ ದೇವರ ವಾಕ್ಯಕ್ಕೆ ಅವಿಧೇಯತೆ ತೋರಿದ್ದರಿಂದ, ದೇವರಿಗೆ ವಿರೋಧವಾಗಿ ಜೀವಿಸಿದ್ದರಿಂದಾಗಿ ನಡೆಯುವಂಥ ಸಂಭವ ಇಲ್ಲಿ ಕಾಣ್ತೇವೆ. ಮೂರನೇದಾಗಿ 1 ಅರಸು 8:37-40, 35-40 ಓದಿದ್ದು ತೊಂದರೆ ಇಲ್ಲ. ಅವರ ಪಾಪಗಳ ನಿಮಿತ್ತವಾಗಿ ಆಕಾಶವು ಮಳೆಗರೆಯದಂತೆ ಮುಚ್ಚಿಕೊಂಡಾಗ ಅವರು ತಮ್ಮ ಪಾಪಗಳನ್ನು ಬಿಟ್ಟು ತಮ್ಮನ್ನು ತಗ್ಗಿಸಿದವನು ನೀನೇ ಎಂದು ನಿನ್ನ ನಾಮವನ್ನು ಎತ್ತಿ ಈ ಆಲಯದ ಕಡೆಗೆ ತಿರುಗಿಕೊಂಡು ಪ್ರಾರ್ಥಿಸುವುದಾದರೆ ಪರಲೋಕದಲ್ಲಿರುವ ನೀನು
ಲಾಲಿಸಿ, ಪರಲೋಕದಲ್ಲಿರುವಂತ ನೀನು ಲಾಲಿಸಿ, ನಿನ್ನ ಸೇವಕರು ಪ್ರಜೆಗಳು ಆದ ಇಸ್ರಾಯೇಲರ ಪಾಪಗಳನ್ನು ಕ್ಷಮಿಸಿ, ಇಸ್ರಾಯೇಲರ ಪಾಪಗಳನ್ನು ಕ್ಷಮಿಸಿ, ಅವರು ನಡೆಯಬೇಕಾದ ಮಾರ್ಗವನ್ನು ತೋರಿಸಿ ನಿಮ್ಮ ಪ್ರಜೆಗೆ ಸ್ವಾಸ್ಥ್ಯವಾಗಿ ಕೊಟ್ಟಂತ ದೇಶಕ್ಕೆ ಮಳೆಯನ್ನು ಅನುಗ್ರಹಿಸು. ದೇಶಕ್ಕೆ ಕ್ಷಾಮ, ಘೋರವ್ಯಾಧಿ, ಬಿಸಿಗಾಳಿ, ಬೂದಿ, ಮಿಡತೆ, ಚಿಟ್ಟೆ ಹುಳ, ಪಟ್ಟಣಗಳಿಗೆ ಶತ್ರುಗಳ ಮುತ್ತಿಗೆ, ಅಂತೂ ಯಾವ ಉಪದ್ರವದಿಂದಾಗಲಿ ವ್ಯಾಧಿಯಿಂದಾಗಲಿ ಬಾಧೆ ಉಂಟಾಗುವಲ್ಲಿ ಮನಸ್ಸಾಕ್ಷಿ ಪೀಡಿತರಾದ ಎಲ್ಲ ಇಸ್ರಾಯೇಲರಾಗಲಿ ಅವರಲ್ಲಿ ಒಬ್ಬನಾಗಲಿ ಈ ಆಲಯದ ಕಡೆಗೆ ಕೈ ಎತ್ತಿ ನಿನಗೆ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಮಾಡುವುದಾದರೆ, ಮನುಷ್ಯರ ಹೃದಯಗಳನ್ನು ಬಲ್ಲಂತ ನೀನು ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಲಾಲಿಸಿ ಅವರಿಗೆ ಪಾಪ ಪರಿಹಾರವನ್ನು ಅನುಗ್ರಹಿಸು. ನೀನೊಬ್ಬನೇ ಎಲ್ಲ ಮನುಷ್ಯರ ಹೃದಯಗಳನ್ನು ಬಲ್ಲವನಾಗಿರುವುದರಿಂದ ಪ್ರತಿಯೊಬ್ಬನಿಗೂ ಅವನವನು ಹಿಡಿಯುವ ಮಾರ್ಗಕ್ಕೆ ತಕ್ಕ ಹಾಗೆ ಫಲವನ್ನು ಕೊಡು. ನೋಡಿ, ಇಲ್ಲಿ ಕೂಡ ಮಾನಸಾಂತರ ಪಟ್ಟರೆ ದೇವರು ಮಳೆ ಸುರಿಸ್ತಾನೆ. ಈ ಕಾಲದಲ್ಲಿ ದೇವರ ಕಡೆ ತಿರುಕೊಂಡು 2 ಪೂರ್ವಕಾಲ 7:14 2 ಕ್ರೋನಿಕಲ್ 7:14 ವಾಗ್ದಾನವೇ ಇದೆ. ನನ್ನ ಜನರು ತಗ್ಗಿಸಿಕೊಳ್ಳುವಾಗ, ನನ್ನ ಬಳಿಗೆ ತಿರುಕೊಳ್ಳುವಾಗ ನಾನೇನು ಮಾಡ್ತೇನೆ, ಅವರ ಲ್ಯಾಂಡ್ಗೆ, ಅವರ ದೇಶಕ್ಕೆ ಏನು ಕೊಡ್ತೇನೆ, ಅವರ ಭೂಮಿಗೆ ನಾನೇನು ಕೊಡ್ತೇನೆ, ಆರೋಗ್ಯವನ್ನು ಕೊಡ್ತೇನೆ ಅಂತ ಇವರು ವಾಗ್ದಾನ ಮಾಡಿದ್ದಾನೆ. ಈಗ ವಾಗ್ದಾನ ಉಂಟು, ಆದರೆ ಸಂಕಟ ಕಾಲ ಉಂಟಲ್ಲ ಪ್ರಿಯರೇ, ಆವಾಗ ಭಯಂಕರ ಘೋರವಾದ ಸಮಯ ಅದು. ಆವಾಗ ಅವಕಾಶ ಇಲ್ಲ ತಪ್ಪಿಸ್ಕೊಳ್ಳೋದಕ್ಕೆ. ಆವಾಗ ಗೋಗರೆದ್ರು, ಪ್ರಾರ್ಥನೆ ಮಾಡಿದ್ರು, ಆ ಪ್ರಾರ್ಥನೆ ದೇವರು ಕೇಳಲ್ಲ. ಯಾಕೆಂದ್ರೆ ಈ 7 ವರ್ಷಗಳ ಉಪದ್ರವ ಕಾಲ ಉಂಟಲ್ಲ, ಈ ದಂಡನೆಗಾಗಿಯೇ ದೇವರು ನೇಮಿಸಿಟ್ಟಂತ ಸಮಯವಾಗಿದೆ. ಆವಾಗ ಎಷ್ಟೇ ಗೋಗರೆದ್ರು, ಪ್ರಾರ್ಥನೆ ಮಾಡಿದ್ರು, ಕಣ್ಣೀರು ಬಿಟ್ಟರು ಕೂಡ ವ್ಯರ್ಥ ವ್ಯರ್ಥ ವ್ಯರ್ಥ. ಮಳೆ ಬರಲ್ಲ, ಕ್ಷಾಮ ತೊಲಗಿ ಹೋಗಲ್ಲ, ಬಡತನ ನೀಗಲ್ಲ, ಹಸಿವೆ ನೀಗಲ್ಲ, ಬಾಯಾರಿಕೆ ನೀಗಲ್ಲ ಅಂತ ಒಂದು ಪರಿಸ್ಥಿತಿ ಬಂದು ಬಿಡ್ತದೆ ಪ್ರಿಯರೇ. ನನ್ನ ಕಳೆದ ದಿವಸಗಳಲ್ಲಿ ದೇವರೊಂದು ದರ್ಶನ ತೋರಿಸಿದ. ಹೇಗೆ ಕೊರೋನಾ ಸಮಯದಲ್ಲಿ ಸಾಲುಗಟ್ಟಲೆ ಆಹಾರದಕ್ಕೋಸ್ಕರ ನಿಲ್ಲುವಂಥ ಪರಿಸ್ಥಿತಿ ಬಂತು, ಆಹಾರದ ಕೊರತೆ ಬಂತು. ಈ ಕೂಡ ಪ್ರವಾದನೆ ಕಳೆದ ಈ ಲಾಸ್ಟ್ ಕಾನ್ಫರೆನ್ಸಲ್ಲಿ ನಾನು ಮಾಡಿದ್ದೆ. ಸಾಲುಗಟ್ಟಲೆ ಜನರು ಓಪನಲ್ಲಿ ಸ್ಟೇಜಲ್ಲಿರುವಾಗ ಈ ಪ್ರವಾದನೆಯನ್ನು ಮಾಡೋದಕ್ಕೆ ದೇವರು ಅನುಮತಿಸಿದ್ದ. ಸಾಲುಗಟ್ಟೆ ಜನರು ಭಾರತ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ಆಹಾರಕ್ಕೆ ನಿಲ್ಲುವಂಥ ಪರಿಸ್ಥಿತಿ ಬಂದು ಬಿಡ್ತದೆ ಎಂಬುದಾಗಿ ಅದು ಹಾಗೆ ಆಯಿತು. ನೀರಿನ ಒಂದು ಅಭಾವ ಉಂಟಾಗುತ್ತೆ, ನೀರಿನ ಕೊರತೆ ಬರ್ತದೆ ಎಂದು ಮುಂದೆ. ಇವತ್ತು ನೀರು ತುಂಬ ಇದೆ, ಮಳೆ ಬರ್ತಾ ಉಂಟು, ಎಲ್ಲ ಕಡೆ ತುಂಬ್ತಾ, ಕೆರೆಗಳು ಬಾವಿಗಳು ತುಂಬ್ತಾ ಇವೆ, ನೋಡ್ತಾ ಇದ್ದೇವೆ. ಆದರೆ ನೀರಿಗೋಸ್ಕರ ಸಾಲಾಗಿ ನಿಲ್ಲುವಂಥ ಒಂದು ಸಮಯ ಬರ್ತದೆ ಪ್ರಿಯ. ನೀರಿನ ಕೊರತೆ ಬರಲಿಕ್ಕೆ. ಅದಕ್ಕಾಗಿ ಈಗ ನಾವು ಏನು ಮಾಡಬೇಕು, ದೇವರ ಪಾದ ಪೀಠದಲ್ಲಿ ಕುಳಿತು ಪ್ರಾರ್ಥಿಸಬೇಕು. ದೇವರೇ, ನಾವು ಈಗ ಯಾರು ಕೂಡ ಈ ಉಪದ್ರವ ಕಾಲದಲ್ಲಿ ಇರಬಾರ್ದಪ್ಪ, ನಾವು ಯಾರು ಕೈ ಬಿಡಲ್ಪಡಬಾರ್ದಪ್ಪ. ನಿನ್ನ ಬರೋಣದಲ್ಲಿ, ರಹಸ್ಯ ಬರೋಣದಲ್ಲಿ ನಾವು ಎತ್ತಲ್ಪಡಬೇಕು ಸ್ವಾಮಿ. ನಮ್ಮಲ್ಲಿ ಒಂದು ಮಾನಸಾಂತರ ಉಂಟು ಮಾಡು, ನಮ್ಮಲ್ಲಿ ಒಂದು ಪಶ್ಚಾತ್ತಾಪ ಉಂಟು ಮಾಡು. ನಿನ್ನ ಕಡೆಗೆ ನಾವು ತಿರುಗಿಕೊಳ್ಳುತ್ತೇವೆ. ನಮ್ಮ ಮೇಲೆ ದಯೆ ತೋರಿಸು, ನಮ್ಮ ಕುಟುಂಬದ ಮೇಲೆ ದಯೆ ತೋರಿಸು, ನಮ್ಮ ಮಕ್ಕಳ ಮೇಲೆ ದಯೆ ತೋರಿಸು ಎಂಬುದಾಗಿ ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ ಅಳಬೇಕು. ನಾವು ಕಣ್ಣೀರು ಬಿಟ್ಟು ಪ್ರಾರ್ಥಿಸಬೇಕು. ಆತನ ಬರುವಿಕೆಗೆ ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳಬೇಕು ಪ್ರಿಯರೇ. ದೇವರು ನಮ್ಮನ್ನು ಪ್ರೀತಿ ಮಾಡ್ತಾನೆ. ಹಲ್ಲೆಲೂಯ. ಇನ್ನು ಅನೇಕ ವಿಷಯಗಳನ್ನು ನಾವು ನಾಡಿನ ಸಂಚಿಕೆಯಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. ನಾವು ಈ ಸಮಯವು ಮುಗಿದು ಹೋದದರಿಂದ ಇಲ್ಲಿಗೆ ನಾನು ನಿಲ್ಲಿಸಬೇಕಾಗುತ್ತದೆ. ಬನ್ನಿರಿ, ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ 5-6 ವಾಕ್ಯದ 3ನೇ ಮುದ್ರೆ ಕುರಿತಾಗಿ ಇವತ್ತು ಅನೇಕ ವಿಷಯಗಳನ್ನು ಧ್ಯಾನಿಸುವ ಹಾಗೆ ನೀನು ನಮಗೆ ಕೊಟ್ಟಂಥ ಕೃಪೆಗಾಗಿ ನಿನಗೆ ನಾವು ಸ್ತೋತ್ರ ಹೇಳ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ಒಬ್ಬೊಬ್ಬರ ಜೀವಿತದಲ್ಲಿ ನೀನು ಕಾರ್ಯ ಮಾಡಪ್ಪ. ಘೋರವಾದ ಉಪದ್ರವ ಕಾಲದಲ್ಲಿ ಯಾರು ಕೈ ಬಿಡಲ್ಪಡಬಾರದು. ನಾವೆಲ್ಲರೂ ನಿನ್ನ ರಹಸ್ಯ ಬಣ್ಣ ಎತ್ತಲ್ಪಡಬೇಕಪ್ಪ, ಪರಲೋಕಕ್ಕೆ ಬರಬೇಕು. ಅದಕ್ಕಾಗಿ ಪ್ರತಿಯೊಬ್ಬರಿಗೆ ಒಂದು ಮಾನಸಾಂತರವನ್ನು ಕೊಡಬೇಕಪ್ಪ. ಪಶ್ಚಾತ್ತಾಪದ ಹೃದಯ ಒಬ್ಬೊಬ್ಬರಿಗೆ ಕೊಡು ಸ್ವಾಮಿ. ರಕ್ಷಣೆ ಹೊಂದುವಾಗ ಸಹಾಯ ಮಾಡು. ದೀಕ್ಷೆ ತೆಗೆದುಕೊಳ್ಳದಿರುವರು ಇಲ್ಲಿವರೆಗೆ ದೀಕ್ಷೆ ತೆಗೆದುಕೊಳ್ಳೋದಕ್ಕಾಗಿ ಮುಂದಕ್ಕೆ ಬರುವಾಗ ಸಹಾಯ ಮಾಡಬೇಕಾ ಕರ್ತನೆ ಕೇಳ್ಕೊಳ್ತೇನೆ ಅಪ್ಪ. ನೀನು ಕಾರ್ಯ ಮಾಡಬೇಕರ್ತನೆ ಕೇಳ್ಕೊಳ್ತೇನೆ ಅಪ್ಪ.
ಕ್ರಿಸ್ತ ವಿರೋಧಿ ಆಡಳಿತದಲ್ಲಿ ಆ ಘೋರ ಬರಗಾಲದ ಸಂಕಟದ ಸಮಯದಲ್ಲಿ ಯಾರು ಉಳಿಯಕೂಡದಪ್ಪ. ಈ ವಾರ್ತೆ ಕೇಳಿ ಒಬ್ಬೊಬ್ಬರು ಕೂಡ ಮಾನಸಾಂತರ ಹೊಂದುವ ಹಾಗೆ ಸಹಾಯ ಮಾಡಬೇಕೆಂಬುದ ಕರ್ತನಿಗೆ ಕೇಳಿಕೊಡ್ತಾನೆ. ನಮ್ಮನ್ನೇ ನಾವು ದೇವರ ಕೈಗೆ ಒಪ್ಪಿಸಿಕೊಡೋಣ ಪ್ರಿಯರೇ. ಅಪ್ಪ, ಪ್ರತಿಯೊಬ್ಬರು ಬಲಪಡಿಸಬೇಕಾ ಕರ್ತನಿಗೆ ಕೇಳಿಕೊಡ್ತಾನೆ, ಸಿದ್ಧಪಡಿಸಬೇಕಾ ಕರ್ತನಿಗೆ ಕೇಳ್ಕೊಳ್ತಾನೆ, ನಿರಾಸೆ ಎತ್ತಲ್ಪಡುವ ಹಾಗೆ ಕೃಪೆ ಮಾಡಬೇಕಾ ಕರ್ತನಿಗೆ ಕೇಳ್ಕೊಳ್ತಾನೆ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ದೇವರೇ, ಆಮೆನ್. God bless you all. Praise the Lord.